ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಭೀಷ್ಮಃ ಸಾಧೋರ್ಯ ಪ್ರತಿಗೃಹ್ಣೀಯಾತ್ ತಥೈವ ಸಾಧುತೋ ದ್ವಿಜಃ ಗುಣವತ್ಯಲ್ಪದೋಷ ಸ್ಯಾತ್ ನಿರ್ಗುಣೇತು ನಿಮಜ್ಜತಿ. ಯಾರಿಂದ ಯಾರು ದಾನವನ್ನು ಸ್ವೀಕಾರ ಮಾಡಬೇಕು? ಸಜ್ಜನರಿಂದ ಸ್ವೀಕಾರ ಮಾಡಿದ್ರೆ ದೋಷ ಅಲ್ಪ ಆಗಿರುತ್ತೆ. ದುರ್ಜನರಿಂದ ಸ್ವೀಕಾರ ಮಾಡಿದ್ರೆ ಮುಳುಗೋದೇ ಖಾತ್ರಿ. ಇದ್ರ ಬಗ್ಗೆ ಒಂದು ಇತಿಹಾಸ ಹೇಳ್ತೇನೆ ಕೇಳು ಅಂತಾನೆ. ವೃಷಾದರ್ವಿ ಅಥವಾ ವೃಷಾದರ್ಭಿ ಅಂತ ಒಬ್ಬ ಇನ್ನು ಸಪ್ತರ್ಷಿಗಳು, ಅವರ ಸಂವಾದ ಅದನ್ನು ಕೇಳಿ ಅಂತ. ಕಶ್ಯಪರು, ಅತ್ರಿ, ವಸಿಷ್ಠ, ಭಾರದ್ವಾಜ, ಗೌತಮ, ವಿಶ್ವಾಮಿತ್ರ, ಜಮದಗ್ನಿ 7 ಜನ ಋಷಿಗಳು. ಆಮೇಲೆ ಅರುಂಧತಿ, ಈ ಒಟ್ಟು 7 ಜನ ಋಷಿಗಳು, ಒಬ್ಬಳು ಋಷಿಕೆ ಸೇರಿದ್ರೆ 8. ಇವರಿಗೆ 2 ಸೇವಕರಿದ್ರು. ಒಬ್ಬ ಪಶು ಸಖ ಅಂತ, ಇನ್ನೊಬ್ಬಳಿದ್ಲು ಸೇವಿಕೆ ಚಂಡಾ ಅಂತ. ಇಷ್ಟೂ ಜನ 9 ಜನ 10 ಜನ ಅಂತ ಇಟ್ಕೊಳ್ಳಿ. ಸಪ್ತ ಋಷಿಗಳು, ಅರುಂಧತಿ ಅಂತನ್ನುವ ಋಷಿಕೆ, ಆಮೇಲೆ ವೃಷಾದರ್ಭಿ, ಚಂಡ, ಪಶು ಸಖ, ಈ 10 ಜನ ತಿರಬೇಕು. ಈ 10 ಜನ ತಪಸ್ ಮಾಡ್ತಾ ಇದ್ರು. ಬ್ರಹ್ಮಲೋಕವನ್ನ ಪಡೆಯುವಷ್ಟು ಸೊಗಸಾದ ತಪಸ್ಸು ಇತ್ತು ಅವರದು. ಒಂದು ಬಾರಿ ಭೀಕರವಾದ ಅನಾವೃಷ್ಟಿ ಆಯಿತು. ಪ್ರಾಣ ಉಳಿಸ್ಕೊಳ್ಳೋದೇ ಕಷ್ಟ ಆಯಿತು. ಒಬ್ಬ ಬ್ರಾಹ್ಮಣ, ಒಂದು ದೊಡ್ಡ ಯಾಗ ಆಯಿತು. ಶಿಬಿಯ ಮಗ, ಒಳ್ಳೆ ಗುಣದಿಂದ ಸಂಪನ್ನ. ಅವನೇನು ಮಾಡಿದ? ತನ್ನ ಮಗನನ್ನೇ ದಕ್ಷಿಣೆಯಾಗಿ ಕೊಟ್ಟ. ಬಹಳ ವಿಚಿತ್ರ ಈ ಕಥೆ. ಮಗನನ್ನ ದಕ್ಷಿಣೆಯಾಗಿ ಕೊಟ್ಟ. ಆದರೆ ಕೊಟ್ಟು ಕೂಡಲೇ ಅವನು ಸತ್ತೋದ. ತಸ್ಮಿನ್ ಕಾಲೇ ತು ಸ್ವಲ್ಪಾಯು ದಿಷ್ಟ ಅಂತ ಮಗಮತ್ ಪ್ರಭೋ. ಆ ಅನಲ ಅಂತನ್ನುವ ದೊರೆಯ ಮಗ ಸತ್ತು ಹೋದ. ಅವನನ್ನ ತಿನ್ನಬೇಕು ಅಂತ ಎಲ್ಲರೂ ಸುತ್ತುವರೆದರಂತೆ. ಯಾಜ್ಯಾತ್ಮಜ ಮಥೋ ದೃಷ್ಟ್ವಾ ಗತಾತು ಮೃಷಿ ಸತ್ತಮಾಹ ಅಪಚಂತ ದತಾಸ್ತಾಲ್ಯಾಂ ಕ್ಷುಧಾರ್ಥ ಕಿಲ ಭಾರತ. ಅನ್ನ ಇಲ್ಲ, ಎಷ್ಟೋ ದಿವಸಗಳಾಗಿದೆ. ಹಾಳು ಮೂಳು ತಿಂದ್ಕೊಂಡು ಬದುಕಿದ್ರು, ಅದೂ ಇಲ್ಲ. ಈಗ ಹೇಗೂ ಸತ್ತಿದ್ದಾನೆ. ಇವನನ್ನ ತಿನ್ನಬೇಕು ಅಂತ ಹೇಳಿ ಸತ್ತು ಹೋದ ಆ ಹುಡುಗನನ್ನ ಕತ್ತರಿಸಿ
ಪಾತ್ರೆಯಲ್ಲಿ ಬೇಯಿಸಿದರಂತೆ. ನಾ ಜೀವ್ಯೇ ಮರ್ತ್ಯಲೋಕೇಸ್ಮಿನ್ ಆತ್ಮಾನಂತೆ ಪರೀಪ್ಸವ ಕೃಚ್ಛ್ರಾಂ ಆಪೇದಿರೆ ವೃತ್ತಿಂ ಅನ್ನ ಹೇತೋಸ್ತಪಸ್ವಿನಃ. ಬದುಕಲಿಕ್ಕೆ ಆಗಲ್ಲ ಅಂದಾಗ ಮತ್ತೇನು ಮಾಡಬೇಕು? ವಾಸ್ತವವಾಗಿ ಸಪ್ತರ್ಷಿಗಳಿಗೆ ಕೊಟ್ಟಿದ್ದ ಅಂತ ದಿಲೀಪ್ ಅವ್ರ ಪ್ರಶ್ನೆ. ಸಪ್ತರ್ಷಿಗಳಿಗೆ ಕೊಟ್ಟಿದ್ದಲ್ಲ, ಬ್ರಾಹ್ಮಣರಿಗೆ ಅಂತ ಕೊಟ್ಟಿದ್ದು. ಅಷ್ಟೊತ್ತಿಗೆ ಸತ್ತ, ಆಗ ಸಪ್ತರ್ಷಿಗಳು ಸೇರಿದ್ರು. ಅವರು ತಿನ್ನಬೇಕು ಅಂತ ಹೇಳಿ ಹೊರಟಿದ್ದಾರೆ. ಅಟಮಾನೋಥ ತಾನ್ಮಾರ್ಗೆ ಪಚಮಾನಾನ್ ಮಹೀಪತಿ ರಾಜ ಶೈಬ್ಯೋ ವೃಷಾದರ್ವಿ ಕ್ಲಿಶ್ಯಮಾನಾನ್ನ ದದರ್ಶಃ. ವೃಷಾದರ್ಭಿ ರಾಜ, ಅವನು ನೋಡಿದ. ಶಿಬಿಯ ಮಗ ಅವನೇ ವೃಷಾದರ್ಭಿ. ಅವರು ಯಾರು ಅಂತ ಹಿಂದೆ ಹೆಸರು ಹೇಳಿರಲಿಲ್ಲ, ಈಗ ಹೇಳಿದ್ದಾರೆ. ಪ್ರತಿಗ್ರಹಸ್ತಾರಯತಿ. ನೋಡಿ, ಚೀನಾಕ್ಕೂ ಇದೇ ಪರಿಸ್ಥಿತಿ ಬಂದು ಸರ್ವಭಕ್ಷಕರಾದ್ರು ಅಂತ. ಈಗ ಸಮೃದ್ಧಿ ಇದೆ, ಆದರೆ ಅವ್ರು ತಿನ್ನೋದು ಬಿಟ್ಟಿಲ್ಲ. ಪ್ರಾಚೀನ ಭಾರತದಲ್ಲಿ 3-4 ಸರ್ತಿ ಆ ತರಹದ ಸಮಸ್ಯೆ ಆಗಿದೆ. ಆದರೆ ಕೂಡಲೇ ಸಮೃದ್ಧಿ ಬಂದ ಕೂಡಲೇ ಮತ್ತೆ ಭಕ್ಷ್ಯ ನಿಯಮಗಳಿಗೆ ಒಳಪಡ್ತಾರೆ. ಇದು ಪ್ರಾಚೀನ ಭಾರತದ ಆಂತರಿಕ ತಾಕತ್ತು. ಅವರು ದಿನನಿತ್ಯದ ಅಭ್ಯಾಸ ಮಾಡ್ಕೊಂಡ್ಬಿಟ್ರು. ಕೇಳಿದ್ರೆ ಯಾಕ್ರಿ ಹರಿಯೋದು, ತೆವಳೋದು, ಈಜೋದು, ಹಾರೋದು, ನಡೆಯೋದು, ಓಡೋದು ಎಲ್ಲ ತಿಂದು ಬಿಡ್ತೀರಲ್ರಿ ನೀವು. ಕಾಲಿಲ್ಲದೆ ಇರೋದು, ಕಾಲಿರೋದು, ಆಯ್ತೆ 4 ಕಾಲಿರೋದು ಏನು ಸಿಕ್ಕಿದ್ರು ಸಾಕು, ಮೇಜು ಕುರ್ಚಿ ಬಿಟ್ಟು ತಿಂದು ಬಿಡ್ತಾರೆ. ಆ ಥರದ್ದು ಭಾರತದಲ್ಲಿ ಬಂದಿಲ್ವ ಪರಿಸ್ಥಿತಿ? ಕೇಳಿದ್ರೆ ಒಂದು ಕಾಲದಲ್ಲಿ ಭೀಕರವಾದ ಬರ ಬಂತ್ರಿ, ಏನು ಮಾಡೋದು, ಅವತ್ತಿಂದ ಅಭ್ಯಾಸ ಆಗೋಯ್ತು. ಅಲ್ರಿ, ಬರ ನೀಗಿ ಮಳೆ ಬಂದ ಮೇಲೆ ನಿಮ್ಮ ಅಭ್ಯಾಸವನ್ನು ಯಾಕೆ ಮಾಡಿಫೈ ಮಾಡ್ಕೊಳ್ಳಿಲ್ಲ? ನೀವು ಯಾಕೆ ಮಾಡ್ಕೊಳ್ಳಿಲ್ಲ? ಅದಕ್ಕೆ ಬೇಕಾದ ತರ್ಕ ಆಗಲಿ, ಶಾಸ್ತ್ರದ ಸಂವಿಧಾನ ಆಗಲಿ ಅದಿಲ್ಲ. ಭಾರತದಲ್ಲಿದೆ, ಅಷ್ಟೇ ವ್ಯತ್ಯಾಸ. ನೀವು ಹೋದ ವರ್ಷ ಅಲ್ಲ, ಆದರೂ ಹೋದ ವರ್ಷ ವಿಶ್ವಾಮಿತ್ರ ನಾಯಿ ಮಾಂಸ ತಿನ್ನಲಿಕ್ಕೆ ಹೋದ. ತಿನ್ನಲಿಲ್ಲ ಪಾಪ ಅವನು, ಅಥವಾ ಏನೋ ಅನ್ಕೋಬಹುದು. ಆ ಪ್ರಸಂಗವನ್ನು ನೋಡಿದ್ರಿ. ಅದಾದ್ಮೇಲೆ ಅಷ್ಟು ಭೀಕರವಾದ ಪ್ರಸಂಗ ಕೇಳಿ ಬರ್ತಾ ಇರೋದಿಲ್ಲಿ. ಅವನು ವೃಷಾದರ್ವಿ ನೋಡಿದ. ಪ್ರತಿಗ್ರಹಸ್ತಾರಯತಿ ಪುಷ್ಟಿರ್ವೈ ಪ್ರತಿಗೃಹತಾಂ ಮಯಿ ಯದ್ವಿದ್ಯತೆ ವಿತ್ತಂ ತದ್ರುಣುದ್ಧಂ ತಪೋಧನಾ. ಪ್ರತಿಗ್ರಹಸ್ತಾರಯತಿ, ದಾನ ತೆಗೆದುಕೊಳ್ಳೋದು ಕೊಡುವವನಿಗೆ ಪುಷ್ಟಿ. ದಾನ ತಗೊಳ್ಳೋದೇನಿದೆ, ಕೊಡುವವನಿಗೆ ಪುಷ್ಟಿ, ತಗೊಳ್ಳುವವನಿಗೂ ಪುಷ್ಟಿ. ದಾನ ಅಂತನ್ನೋದು ಒಂದು ಒಳ್ಳೆ ಟ್ರೀಟ್ಮೆಂಟ್. ಅದು ತೆಗೆದುಕೊಳ್ಳುವವ ಜ್ಞಾನದ ಕಡೆಗೆ ಸಾಗುತ್ತಾ ಬೇರೆ ಕೆಲಸಗಳನ್ನು ಮಾಡ್ತಾ ಇದರಲ್ಲಿ ತೊಡಗುತ್ತಾನೆ. ಕೊಡುವವ ತನ್ನ ಸಂಪತ್ತಿನ ಮೇಲೆ ಮಮತಾಹೀನನಾಗಿರಬೇಕಾಗತ್ತೆ. ಅದರಿಂದಾಗಿ ಒಳ್ಳೆ ಟ್ರೀಟ್ಮೆಂಟ್ ಅದು ದಾನ ಅನ್ನೋದು. ಪ್ರತಿಗ್ರಹ ಸ್ಥಾರಯತಿ, ದಾನ ಅನ್ನೋದು ಕೊಡುವವರನ್ನು ದಾಟಿಸುತ್ತೆ, ತೆಗೆದುಕೊಳ್ಳುವವರಿಗೆ ಪುಷ್ಟಿಯನ್ನು ನೀಡುತ್ತೆ. ಮಯಿಯದ್ವಿದ್ಯತೆ ವಿತ್ತಂ ತದ್ರುಣುದ್ಧಂ ತಪೋಧನಾಹ. ಅದರಿಂದಾಗಿ ನನ್ನ ಹತ್ರ ಏನು ಹಣ ಇದೆ ಅದನ್ನು ನೀವು ತಗೊಳ್ಳಿ. ಪ್ರತಿಗ್ರಹೋದ್ ಬ್ರಾಹ್ಮಣಾನಾಂ ಸೃಷ್ಟಾ ವಿಧಿರನಿಂದಿತ ತಸ್ಮಾತ್ ದದಾಮಿ ವೋ ವಿತ್ತಂ ತದ್ಗೃಹೀಧ್ವಂ ತಪೋಧನಾಹ. ಅದರಿಂದ ಪ್ರತಿಗ್ರಹ, ದಾನ ಅನ್ನೋದು ಜ್ಞಾನಿಗಳಿಗಾಗಿ ದೇವರು
ಕೊಡಮಾಡಿದ ಒಂದು ಪದ್ಧತಿ. ದಾನ ಅನ್ನೋದೇನಿದೆ ಜ್ಞಾನಿಗಳಿಗಾಗಿ, ಜ್ಞಾನಿಗಳು ಬದುಕಲಿಕ್ಕಾಗಿಯೇ ಕೊಡಮಾಡಿದ ಒಂದು ವಿಶಿಷ್ಟ. ತಸ್ಮಾತ್ ದದಾಮಿ ವೋ ವಿತ್ತಂ, ಅದರಿಂದಾಗಿ ಹಣ ಕೊಡ್ತೇನೆ. ತದ್ರುಣೀಧ್ವಂ, ಅದನ್ನು ತಗೊಳ್ಳಿ. ಪ್ರಿಯಾ ಹಿ ಮೇ ಬ್ರಾಹ್ಮಣಾಯ ಚಮಾನಾ ದದಾಮ್ಯಹಂ ವೋಶ್ವತರೀತಹತ್ರಂ ಧೇನೂರ್ದದಾಮಿ ಅಯುತಂ ವೈತಮಗ್ರಂ ಏಕೈಕಶಃ ಸವೃಷಾಃ ಸಂಪ್ರಸೂತಾಃ. ಬೇಡುವ ಬ್ರಾಹ್ಮಣರು ಅಂದರೆ ನನಗೆ ಬಹಳ ಖುಷಿ. ಬೇಕಾದರೆ ನಾನು ಉಪಯೋಗಿಸುವ ಸ್ಪೆಷಲ್ ಜಾತಿಯ ಕುದುರೆ ಮ್ಯೂಲ್ ಅಂತ ಏನಿದೆ ಅದರ 10,000 ಕೊಡ್ತೇನೆ. 10,000 ಗೋವುಗಳನ್ನು ಕೊಡ್ತೇನೆ. ಅಶ್ವಾನ್ ತಥಾ ಶೀಘ್ರಗಾನ್ ಶ್ವೇತರೂಪಾನ್ ಮನೋಜವಾನ್ ಪ್ರತದಾನ್ ನಿರ್ಬುಧಾನಿ ಕುಲಂಭರಾನ್ ಅನುಡಹಶ್ಚ ತಂಶತಾನ್ ಧುರ್ಯಾನ್ ಶುಭಾನ್ ತರವಚೋಹಂ ದದಾಮಿ. ವೇಗವಾಗಿ ಓಡುವ ಕುದುರೆಗಳನ್ನು, ಮನೋಜವಾನ್ ಮನಸ್ಸಿನಂತೆ ವೇಗವಾಗಿ ಓಡುವ ಲಕ್ಷಾಂತರ ವಸ್ತುಗಳನ್ನು, ಕುಲವನ್ನು ಕಾಪಿಡುವ ಅನುಡಹ ಶತಂ ಲಕ್ಷಾಂತರ, ಶತಂ ಶತಾನ್ ಅಂತ ಇದೆ ಅಲ್ಲಿ, ಶತಂ ಶತಾನ್ ಲಕ್ಷಾಂತರ ಎತ್ತುಗಳನ್ನು ಕೊಡ್ತೇನೆ. ಹೃಷ್ಟೋ ವಾಹಾನ್ ಪೀವರಾಣಾಂ ಚ ತಾವತ್ ಅಗ್ರ್ಯಾಗೃಷ್ಟೀರ್ಧೇನವಸ್ಸೂರತಾಶ್ಚ ವರಾನ್ ಗ್ರಾಮಾನ್ ವ್ರೀಹಿ ಯವಾನ್ ರಸಾಂಶ್ಚ ರತ್ನಂ ಚಾನ್ಯದುರ್ಲಭಂ ಕಿಂ ದದಾಮಿ. ಏನ್ ಬೇಕಾದ್ರೆ ಕೊಡ್ತೇನೆ. ಮಾಸ್ಮಾ ಭೋಜ್ಯೆ ಭಾವಮೇವಂ ಕುರುಧ್ವಂ. ಸಪ್ತರ್ಷಿಗಳು ಅಂತಾರ, ಬೇರೆ ಬ್ರಾಹ್ಮಣರು ಅಂತೇವೆ. ಈ ತರಹ ಅಭೋಜ್ಯವಾದ ನರಮಾಂಸದಲ್ಲಿ ಯಾಕೆ ತೊಡಗಿದ್ದೀರಾ? ನರಮಾಂಸ ತಿನ್ನಬಾರ್ದಲ್ವೇ? ನರಾಸ್ಥಿ ಅಂತ ಅನ್ನೋದು ಅತ್ಯಂತ ಅಶುಚಿ. ಬೇರೆ ಪ್ರಾಣಿಗಳ ಮೂಳೆಗಿಂತ, ಬೇರೆ ಪ್ರಾಣಿಗಳ ಮಾಂಸಕ್ಕಿಂತ, ಬೇರೆ ಪ್ರಾಣಿಗಳ ರಕ್ತಕ್ಕಿಂತ ಅತ್ಯಂತ ಅಮೇಧ್ಯವಾದದ್ದು ರಕ್ತ. ಇದು ಮನುಷ್ಯನ ರಕ್ತ. ಹೀಗಾಗಿ ನೀವು ಮಡಿಯಲ್ಲಿದ್ದಾಗ ರಕ್ತ ಬಂದರೆ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು. ಬೇರೆಯವರ ರಕ್ತವನ್ನು ಮುಟ್ಟಬಾರದು. ಅಂದರೆ ತೊಳೆಯೋದು ಅಂತ ಇಟ್ಕೊಳ್ಳಿ. ತೊಳೆದ್ರೆ ಸ್ನಾನ ಮಾಡಬೇಕು. ಅಂದರೆ ಅದಕ್ಕೆ ಕಾರಣವೇ ಆಗಬಾರದು ಬಿಡಿ, ರಕ್ತ ಬರಲಿಕ್ಕೆ ಕಾರಣವೇ ಆಗಬಾರದು. ಮನುಷ್ಯ ರಕ್ತವನ್ನು ನಾವು ಚಿಕ್ಕಂದಿನಲ್ಲಿ ಶಾಲೆಗೆ ಹೋಗ್ತಾ ಇದ್ದಾಗ ಬೇರೆಯವ್ರಿಗೆಲ್ಲ ರಕ್ತ ಬಂತು ಅಂದರೆ ಅಲ್ಲೇ ಕುಡಿದು ಬಿಡ್ತಾ ಇದ್ರು ಅವರು. ಅವ್ರದೇ ರಕ್ತ ಅಲ್ವಾ? ನೀವೆಲ್ಲ ಚಿಕ್ಕಂದ, ನಾವು ಬೆರಳಿಗೆ ರಕ್ತ ಬರಲಿ ಇದಾಗಲಿ ಬಾಯಲ್ಲಿ ಇಟ್ಕೊಳ್ತಾ ಇರಲಿಲ್ಲ. ಅವ್ರಿಗೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ನಮಗೆ ಯಾರು ಹೇಳ್ಕೊಟ್ಟಿರ್ಲಿಲ್ಲ, ಆದ್ರೆ ಅದು ಬಂದ್ಬಿಟ್ಟಿತ್ತು. ಅದು ಹಾಗೆ ಬಿಡ್ತಾನೆ, ರಕ್ತ ವೇಸ್ಟ್ ಆಗುತ್ತೆ, ಕುಡ್ಕೋ ಅಂತ ನೋಡು. ಜೊತೆಗಿನ ಹುಡುಗರಲ್ಲ, ಮೇಷ್ಟ್ರ ಹೇಳ್ತಾ ಇದ್ರ. ಅದೇ ನರಕಪಾಲ ಅನ್ನೋದು ಅಶುಚಿ, ಅತ್ಯಂತ ಅಶುಚಿ. ಅದರಿಂದ ನೀವು ಏನೇ ಪ್ರಯೋಗ ಮಾಡಬಹುದು, ಏನೇ ಹೊಸ ಯೋಚನೆ, ಅದೆಲ್ಲ ಪವಿತ್ರ. ಆದ್ರೆ ಅದು ಮಾತ್ರ ಅಪವಿತ್ರ. ಈ ಹಿನ್ನೆಲೆಯಲ್ಲಿ ಅಭೋಜ್ಯವಾದದ್ದರಲ್ಲಿ ಹೀಗೆ ಮಾಡಬೇಡ್ರಪ್ಪ. ಏನ್ ಬೇಕು ಕೊಡ್ತೇನೆ. ಋಷಯ ರಾಜನ್ ಪ್ರತಿಗ್ರಹೋ ರಾಜ್ಞೋ ಮಧ್ವಾಸ್ವಾದೋ ವಿಶೋಪಮಃ ತಜ್ಜಾನವಾನಕ್ಕಸ್ಮಾತ್ವಂ ಕುರುಷೇನ ಪ್ರಲೋಭನಂ. ಅದಕ್ಕೆ ಅವರು ಸಪ್ತರ್ಷಿಗಳು ಹೇಳಿದ್ರಂತೆ, ಅಲ್ಲಯ್ಯ ದೊರೆ, ಶವ ಯಾರ ಸೊತ್ತು ಅಲ್ಲ. ನೀನು ಕೊಟ್ಟಿದ್ದೀ, ಕೊಟ್ಟು ಕೂಡಲೇ ಅವನು ಸತ್ತೋಗಿದ್ದಾನೆ. ಹೀಗಾಗಿ ಶವ ನಿನ್ನದಲ್ಲ ಅಂತ ಹೇಳಿ ನಾವು ತಗೊಳ್ತಾ ಇದ್ದೇವೆ. ರಾಜನ ದಾನ ತಗೊಳ್ಳೋದು ಎಷ್ಟು ಭೀಕರ ಅಂತ ಹೇಳಿ ನಮಗ್ ಗೊತ್ತಿದೆ ಅಂತ ನಿಮಗೂ ಗೊತ್ತಿದೆ. ಯಾಕಪ್ಪ ಈ ರೀತಿ ಪ್ರಲೋಭನ ಮಾಡ್ತೀಯಾ? ತಗೊಳ್ಳಿ, ಅಷ್ಟು ಕೊಡ್ತೇನೆ ತಗೊಳ್ಳಿ, ಇಷ್ಟು ಕೊಡ್ತೀನಿ ತಗೊಳ್ಳಿ, ಯಾಕೆ ನಮಗೆ ಆಸೆ ಹುಟ್ಟಿಸ್ತಾ ಇದ್ದೀ? ದಶಸೂನಾಸಮಶ್ಚಕ್ರಿ ದಶಚಕ್ರಿ ಸಮೋಧ್ವಜಿ ದಶಧ್ವಜಿ ಸಮಾವೇಶ್ಯ ದಶವೇಶ್ಯ ಸಮೋ ನೃಪಃ. ಕೇಳಿದ್ರೆ ಕಿವಿ ಮೇಲೆ
ಕಿವಿ ಮೇಲೆ ಇದು ಕೈ ಇಟ್ಕೊಂಡ್ಬಿಡ್ಬೇಕು, ಅಷ್ಟು ಭೀಕರವಾಗಿದೆ. ದಶಸೂನಾ ಸಮಶ್ಚಕ್ರಿ. ಒಬ್ಬ ಕುಂಬಾರನಿಂದ ದಾನ ತೆಗೆದುಕೊಂಡ್ರೆ 10 ಜನ ಕಟುಕರಿಂದ ದಾನ ತಗೊಂಡ ಹಾಗೆ. ದಶಚಕ್ರಿ ಸಮೋಧ್ವಜೀ. ಇನ್ನು ರಾಜರಿಗೆ ಕೇಳಿದ ಧ್ವಜವನ್ನ ಡಿಸೈನ್ ಮಾಡಿ ಕೊಡ್ತಾನಲ್ಲ, ಅವನ ಹತ್ರ ದಾನ ತಗೊಂಡ್ರೆ 10 ಜನ ಕುಂಬಾರರ ಹತ್ರ ದಾನ ತಗೊಂಡ ಹಾಗೆ. ದಶಧ್ವಜ ಸಮಾವೇಶ್ಯ. ಒಬ್ಬ ವೇಶ್ಯೆಯ ಹತ್ತಿರ ದಾನ ತೆಗೆದುಕೊಂಡ್ರೆ 10 ಜನ ಧ್ವಜ ಮಾಡ್ತಾರಲ್ಲ, ಪಟ್ಟೆ ಮಾಡುವವರು, ನೇಕಾರರು, ಅವ್ರ ಹತ್ರ ದಾನ ತಗೊಂಡ ಹಾಗೆ. ಇದ್ಯಾವುದು ಮುಖ್ಯ ಅಲ್ಲ, ಮುಂದಿನದ್ದು ಕೇಳಿ. ದಶವೇಶ್ಯ ಸಮೋ ನೃಪಃ. ಒಬ್ಬ ರಾಜನ ಹತ್ರ ದಾನ ತಗೊಂಡ್ರೆ 10 ವೇಶ್ಯೆಯರ ಹತ್ರ ದಾನ ತಗೊಂಡಷ್ಟು ಪಾಪ. ನಾವ್ಯಾಕಪ್ಪ ನಿನ್ನ ಕೈಗೆ ಕೊಡೋಣ ನಮ್ಮ ಪುಣ್ಯವನ್ನ? ಏನು ಧೈರ್ಯ! ರಾಜ ಇದಾನವನು. ದಶಸೂನಾ ಸಹಸ್ರಾಣಿ ಯೋವಾಹಯತಿ ಸೌನಿಕಃ ತೇನ ತುಲ್ಯೋ ಭವೇದ್ರಾಜ ಘೋರಸ್ತಸ್ಯ ಪರಿಗ್ರಹ. 1000 ಕಟುಕರ ಕೆಲಸವನ್ನ ಒಬ್ಬ ರಾಜ ಮಾಡ್ತಾ ಇರ್ತಾನೆ. ಅಂಥದ್ದನ್ನ ಆ ರಾಜನ ದಾನ ನಾವು ತಗೊಳ್ಳೋಲ್ಲ. ಕ್ಷತ್ರಂ ಹಿ ದೈವತಮಿವ ಬ್ರಾಹ್ಮಣಂ ತಮುಪಾಶ್ರಿತಂ ಅಮಲೋ ಹೇಷ ತಪಸಾ ಪ್ರೀತ ಪ್ರೀಣಾತಿ ದೇವತಾ. ಕ್ಷತ್ರಿಯ ಬ್ರಾಹ್ಮಣರಿಗೆ ದೇವತೆ ಅನ್ನೋದು ಹೌದು. ಬ್ರಾಹ್ಮಣ ದೇವತೆಗಳಿಗೆ ಅತ್ಯಂತ ಪ್ರಿಯ ಹೌದು. ಯಾವಾಗ ಭೂಲೋಕದ ದೇವತೆ ಎನಿಸಿದ ನರದೇವ ಅಂತ ಕರೀತಾರಲ್ಲ, ಭೂಲೋಕದ ದೇವತೆ ಎನಿಸಿದ ರಾಜನಿಂದ ದಾನ ತಗೊಳ್ಳದೆ ಹೋದರೆ ಬ್ರಾಹ್ಮಣ ಶುದ್ಧ. ಅಹ್ನಾಯೇಹ ತಪೋಜಾತು ಬ್ರಾಹ್ಮಣಸ್ಯೋಪಜಾಯತೆ ತದ್ದಾವ ಇವ ನಿರ್ದಹ್ಯಾತ್ ಪ್ರಾಪ್ತೋ ರಾಜ ಪ್ರತಿಗ್ರಹ. ರಾಜನ ಒಂದು ದಾನ, ರಾಜನಿಂದ ಸ್ವೀಕರಿಸಿದ ಒಂದು ದಾನ ಬ್ರಾಹ್ಮಣರ ವರ್ಷಗಟ್ಲೆ ಮಾಡಿದ ತಪಸ್ಸನ್ನ ನುಂಗಿ ನೊಣದು ಬಿಡುತ್ತೆ. ಕುಶಲಂ ತಹ ದಾನೇನ ರಾಜನ್ನಸ್ತು ಸದಾ ತವ ಅರ್ಥಿಭ್ಯೋ ದಿಶತಾಂ ಸರ್ವಾಂ ಇತ್ಯುಕ್ತ್ವಾ ತೇನ್ಯತೋ ಯಯುಃ. ಆಮೇಲೆ ನಿನ್ನ ದಾನ ನೀನೇ ಇಟ್ಕೊಳಪ್ಪ, ನಮಗೆ ಬೇಡ, ಬೇಕಾದ್ರೆ ಸಾಲ್ ನಿಂತಿದಾರಲ್ಲ ಅವ್ರು ಕೊಡು ಅಂತ ಹೇಳಿ ಬೇರೆ ಕಡೆ ಹೊರಟೋದಂತೆ. ಈ ಹೊರಡುವಾಗ ಅವ್ರು ಮಾಂಸ ತಗೊಂಡೇ ಹೊರಟರು. ಅಪಕ್ವಮೇವ ತನ್ಮಾಂಸಮಭೂತೆ ಚಾಂಚ ಧೀಮತಾಂ. ಏನು ಮಾಡಿದ್ರು ಆ ಮಾಂಸ ಮೆತ್ತಗಾಗಲೇ ಇಲ್ಲ, ಕಟಾನ್ ಕಟಿ ಆಗಿತ್ತು. UK ಅವ್ರ ಭಾಷೆಯಲ್ಲಿ ಹೇಳೋದಾದ್ರೆ ಕಟಾನ್ ಕಟಿ ರೊಟ್ಟಿ ಅಂತಾರಲ್ಲ, ಹಾಗೆ ಕಟಿ ರೊಟ್ಟಿ. ಇವರು ಅದನ್ನು ತಗೊಳ್ಳಿಲ್ಲ, ಅದನ್ನು ಬಿಟ್ಬಿಟ್ರು. ಅಂದ್ರೆ ಅದನ್ನು ಅವರು ತಗೊಳ್ಳಿಲ್ಲ. ಅಥ ಹಿತ್ವಾ ಯಯುಸ್ಸರ್ವೇ ವನಮಾಹಾರ ಕಾಂಕ್ಷಿಣಃ ತತ ಪ್ರಚೋದಿತ ರಾಜ್ಞಾ ವನಂ ಗತ್ವಾಸ್ಯ ಮಂತ್ರಿಣಃ ಪ್ರಚೀಯೋ ದುಂಬರಾಣಿ ಸ್ಮ ದಾನಂ ದಾತುಂ ಪ್ರಚಕ್ರಮುಃ. ಆಗ ರಾಜ ನೋಡ್ತಾ ಇದ್ದ, ಗಮನಿಸ್ತಾ ಇದ್ದ. ಮಂತ್ರಿಗಳನ್ನ ಕರೆದ. ನೋಡಿ, ಅತ್ತಿ ಹಣ್ಣನ್ನ ತಗೊಂಡು ಹೋಗಿ ಆ ಅತ್ತಿ ಹಣ್ಣನ್ನ ಅವ್ರಿಗೆ ಕೊಡಿ, ಅವರು ತಿಂತಾರೆ. ದೃಷ್ಟ್ವಾ ಫಲಾನಿ ಮುನಯಃ ತೇ ಗೃಹೀತಮುಪಾದ್ರವನ್ ಗುರುಣೀತಿ ವಿದಿತ್ವಾಥ ನ ಗ್ರಾಹ್ಯಾಣ್ಯತ್ರಿರಬ್ರವೀತ್. ನಾಸ್ಮಹೇ ಮೂಢ ವಿಜ್ಞಾನಾಃ ನಾಸ್ಮ ಮಾನುಷ ಬುದ್ಧಯಃ. ದೃಷ್ಟ್ವಾ ಫಲಾನಿ ಮುನಯಃ. ಮುನಿಗಳೆಲ್ಲ ಓಡಿದ್ರಂತೆ, ಓ ಅತ್ತಿ ಹಣ್ಣು ಸಿಕ್ತು ಅಂತ. ಅದರಲ್ಲಿ ಅತ್ರಿಗೆ ಡೌಟ್ ಬಂತು.
ಏ ಬೇಡ ಬೇಡ ತಗೊಳ್ಬೇಡಿ, ನಮ್ಮನ್ನೇನು ದಡ್ರು ಅನ್ಕೊಂಡ್ಬಿಟ್ಟಿದ್ದಾನ ಅವನು, ಅವನೇ ಕಳಿಸಿರೋದು, ಬೇಡ ತಗೊಳ್ಬೇಡಿ ಅಂತಂದ. ನಮ್ಮ ಪರಿಮಳಮ್ಮನವರ ಪ್ರಶ್ನೆ, ಕ್ಷತ್ರಿಯರು ಅವ್ರದ್ದು ಕರ್ತವ್ಯವೇ ಬ್ರಾಹ್ಮಣರನ್ನ ರಕ್ಷಣೆ ಮಾಡುವುದು. ಕ್ಷತ್ರಿಯರು ತೋರುವ ಕಾಳಜಿಯನ್ನ, ಅವ್ರ ಪ್ರಶ್ನೆಯ ತಾತ್ಪರ್ಯ, ಕ್ಷತ್ರಿಯರು ತೋರುವ ಕಾಳಜಿಯನ್ನ ಬ್ರಾಹ್ಮಣರಾಗಿ ತಿರಸ್ಕರಿಸಬೇಕು ಅಂತ. ಹೌದು, ಆದ್ರೆ ಇವ್ರ ಸ್ತರ ಬಹಳ ಎತ್ತರ ಕೊಟ್ಟೋಗಿತ್ತು. ರಾಜನಿಂದ ದಾನ ತೆಗೆದುಕೊಳ್ಳೋದು ಅವ್ರಿಗೆ ಹೇಗೆ ಅಪರಾಧ ಆಗತ್ತೆ ಅಂತ. ಇವ್ರು ಯಾಕೆ ನಿರಾಕರಣೆ ಮಾಡಿದ್ರು ಅಂತ, ನಿರಾಕರಣೆ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ನಾವು ಯಾವ ತರಹದ ದಾನವನ್ನೂ ತೆಗೆದುಕೊಳ್ಳದೆ ಬದುಕಬೇಕು ಅಂತ ಅನ್ನೋದು ಅವರ ಸಂಕಲ್ಪ. ಇನ್ನೇನು ಅವರು ಸಪ್ತರ್ಷಿಗಳು ಅವರು ತಗೊಂಡ್ರೆ ಮನುವಿನಿಂದ ತಗೊಳ್ಳೋದು, ನಂತರದ ರಾಜರಿಂದಲೂ ತಗೊಳ್ಳೋಲ್ಲ ಅವರು. ಮತ್ತೆ ಸಪ್ತರ್ಷಿಗಳು ಯಾರು ಕೂಡ ದಾನ ತಗೊಳ್ಳೋಲ್ಲ. ಅಂತಹ ಸಪ್ತರ್ಷಿಗಳು ಕೂಡ ಪ್ರಾಕೃತ ಸಮಸ್ಯೆಗೆ ಸಿಲುಕಿದಾಗ ಅವ್ರು ಯಾವ ರೀತಿ ಮಾಡಿದ್ರು ಅಂತ. ಇದು ಅವರ ಲೆವೆಲ್ಲು. ಬ್ರಹ್ಮಲೋಕಕ್ಕೆ ಮೇರು ಪರ್ವತದಲ್ಲಿ ಒಂದು ಬ್ರಹ್ಮದೇವರ ಮನೆ ಇದೆ, ಅಲ್ಲಿಗೆ ಹೋಗಿ ಬರಲು ಯೋಗ್ಯತೆ ಇರುವವರವರು. ಅವರಿಗೆ ಈ ದಾನವು ಬೇಡ ಅಂತ ಹೇಳಿ ಅವ್ರದ್ದು ಸಂಕಲ್ಪ, ಅದರಿಂದಾಗ ಅದನ್ನು ತಗೊಳ್ಳಿಲ್ಲ ಅಂತ. ಹೀಗಾಗಿ ಮಧ್ವಾಚಾರ್ಯರು ಹೇಳ್ತಾರೆ, ಶಿಷ್ಯ ಯಾಜ್ಯೋಪಲಬ್ಧೈರ್ವ, ಬ್ರಾಹ್ಮಣರು ವಿದ್ಯೆಯನ್ನ ಅವಲಂಬಿಸಿ ಬದುಕಬಹುದು, ಬದುಕಲಿಕ್ಕೆ ಪ್ರಾವಿಷನ್ ಇದೆ, ಬದುಕದೆ ಹೋದ್ರೆ ಉತ್ತಮೋತ್ತಮ ಅಂತ. ವಿದ್ಯಾದಾನ ಮಾಡಿ ಬದುಕದೆ ಹೋದರೆ ಉತ್ತಮೋತ್ತಮ, ಬದುಕಿದ್ರೆ ತಪ್ಪಿಲ್ಲ. ವಿದ್ಯಾದಾನ ಮಾಡಿ ಅವರ ಕಾಣಿಕೆಗಳಿಂದ ಜೀವನ ಸಾಗಿಸೋದು ಉತ್ತಮ. ಅದು ಬ್ರಾಹ್ಮಣನಿಗೆ ನಿಂದಿತವಾದದ್ದಲ್ಲ, ದಾನ ತಗೊಳ್ಬಹುದು. ಆದರೆ ತಗೊಳ್ಳದೆ ಹೋದ್ರೆ ಉತ್ತಮ, ಆ ಲೆವೆಲ್ ಇರೋರು ಇವರೆಲ್ಲ, ಅದರಿಂದಾಗಿ ತಗೊಳ್ತಾ ಇಲ್ಲ. ಉತ್ತಮ ಅಂತ ಹೇಳಿದ್ಮೇಲೆ, ಈಗ ಒಬ್ಬ ಬ್ರಾಹ್ಮಣ ಅಧ್ಯಯನ ಅಧ್ಯಾಪನ ಮಾತ್ರ ಮಾಡ್ಕೊಂಡಿರ್ತಾನೆ, ಅವನಿಗೆ ಹೊಟ್ಟೆಪಾಡಿಗೆ ಏನ್ ದಾರಿ? ಅಲ್ಲ, ಅದೇ ಇವರಿಗೆ ಅದನ್ನೂ ಬಿಡಿ ಅಂತ, ಅದನ್ನೂ ಬಿಡಬೇಕು. ಇವರಾಯ್ತು ಈ ಋಷಿಗಳ ಕೇಸ್ ನಾರ್ಮಲ್, ಅದೇ ನಾರ್ಮಲ್ ಆಗಿ ತಗೊಳ್ಬಹುದು, ಅವನು ತಗೊಳ್ಬಹುದು. ಪ್ರಾವಿಷನ್ ಇದೆ, ಅದನ್ನೇ ಹೇಳಿದ್ರು ಉತ್ತಮ. ಈಗ ಉತ್ತಮ ಅಂತ ಹೇಳಿದ್ಮೇಲೆ ಆ ಸ್ಥಿತಿಯನ್ನು ಹೊಂದಬೇಕು ಅಂತ ಒಬ್ಬ ಬಯಕೆ ಬಂದೇ ಬರುತ್ತೆ. ಅಲ್ಲ, ಬರುತ್ತೆ. ಅವಾಗ ಏನ್ ಮಾಡ್ಬೇಕು ಅನ್ನೋ ಸೊಲ್ಯೂಷನ್ ಕೊಡ್ಬೇಕಲ್ಲ. ಅಲ್ಲ, ಅದೇ ಅವಾಗ ಅವನ ಆಂತರಿಕವಾದ ಸ್ಥೈರ್ಯವೇ ಅದಕ್ಕೆ ಕಾರಣವೇ ವಿನಃ ಅದಕ್ಕೆ ಸನ್ಯಾಸಿಯಾಗಿ ಅಥವಾ ಅವಧೂತನಾಗಿ ಹೊರಟು ಹೋಗೋದು. ಮತ್ತೆ ಸನ್ಯಾಸಿಗಳು ಮಾತ್ರ ಅವಧೂತರಾಗೋದು. ಬ್ರಹ್ಮಚರ್ಯದಲ್ಲಿರುವವರು ಆಮೇಲೆ ಗೃಹಸ್ಥರು ಎಲ್ಲ ಅವಧೂತರಾಗಲಿಕ್ಕಿಲ್ಲ. ಅವಧೂತರಾಗಬೇಕಾದ್ರೆ ನಿಯಮೇನ ಸನ್ಯಾಸ ಆಗಿರಲೇಬೇಕು. ಅವರು ಅದರಲ್ಲಿಯೂ ಕೂಡ ಪ್ರಭೇದ ಇದೆ, ನಿಮಗೆ ಗೊತ್ತೇ ಇದೆ. ಕುಟೀಚಕ, ಬಹುದ, ಹಂಸ, ಪರಮಹಂಸ ಅಂತ. ಕುಟೀಚಕ ಅಂತಂದ್ರೆ ಮನೆಯಲ್ಲಿದ್ದು ಉಣ್ಣುವವ, ಅದೇ ಈಗ ಇರುವ ಎಲ್ಲ ಸನ್ಯಾಸಿಗಳು. ಕುಟೀಚಕ ಅದು ವಿಹಿತವೇ, ಅದೇನು ಪರಿವಾರದವರ ಜೊತೆ ಅಂಟ್ಕೊಳ್ಬಾರದು ಅಂತನ್ನೋದು ಅತ್ಯಂತ ನಿಷಿದ್ಧ ಏನಲ್ಲ. ಶಾಸ್ತ್ರದ ಪ್ರಕಾರ ನೋಡಿದ್ರೆ ಕುಟೀಚಕರು ಕುಟ್ಯಾಂ ಗೃಹೇ ಚಕತೆ ಸ್ವೀಕರೋತಿ ಭಕ್ಷಯತಿ ಅಂತ ಅರ್ಥ. ಬಹುದ ಕಂಡಲ್ಲಿ ಸ್ನಾನ ಮಾಡೋದು. ಹಂಸ ಅವನು ಅದನ್ನೂ ಬಿಟ್ಟು ಗ್ರಾಮೈಕರಾತ್ರನಾಗಿ ತಿರುಗ್ತಾ ಇರೋದು. ಪರಮಹಂಸ ಹೊರಗಡೆಯ ಲಿಂಗಗಳೇ ಇಲ್ಲದೆ ಇರೋದು, ಹೊರಗಡೆಯ ಗುರುತುಗಳು ಇರಲ್ಲ. ದಂಡವೋ ಭಿಕ್ಷಾಪಾತ್ರೆಯೋ ಅದೂ ಇರಲ್ಲ. ಅವನು ಪರಮಹಂಸ, ಶುಕಾಚಾರ್ಯರಂಥವ್ರು. ಹೀಗಾಗಿ ಕ್ರಮೇಣ ಸ್ಟೆಪ್ ಇದೆ, ಅದಕ್ಕೆ ಹೋಗ್ಬೇಕು. ಅದರಿಂದಾಗಿ ದಾನ ಸ್ವೀಕಾರ ಮಾಡಿದ್ರೆ ತೊಂದರೆ ಇಲ್ಲ.
ಮಾಡದೆ ಹೋದರೆ ಬಹಳ ಒಳ್ಳೆಯದು. ಆದರೆ ಅಲ್ಲಿ ತನಕ ಹೋಗಬೇಕಾದ್ರೆ ಆ ಪಕ್ವತೆ ಬೇಕಲ್ಲ, ಅದಕ್ಕೂ ಅವಕಾಶ ಇದೆ. ಸರಿ, ಈಗ ಕಥೆಗೆ ಬರೋಣ. ಬೇಡ ತಗೊಳ್ಬೇಡಿ ಅಂತಂದ ಅತ್ರಿ. ಯಾಕೆ? ಹೈಮಾ ನೀಮಾ ನಿಜಾನೀಮಃ ಪ್ರತಿಬುದ್ಧಾಸ್ಮ ಜಾಗೃಮಃ ಇಹ ಏತದುಪಾವೃತ್ತಂ ಪ್ರೇತ್ಯ ಸ್ಯಾತ್ ಕಟುಕೋದಯಂ. ಇವರಿಗೆ ಸಿಲೋಂಚ ವೃತ್ತಿಯಲ್ಲಿ ಬದುಕಿ ಆ ತರಹ ಲೆವೆಲ್ಗೆ ಹೋಗಿದ್ದಾರೆ. ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಅಲ್ವಾ. ದ್ರೋಣಾಚಾರ್ಯರೇ ಮೊದಲಾದವರು ಸಿಲೋಂಚ ವೃತ್ತಿಗೆ ಹೋಗಿದ್ದವರು ಅವರೇನು ಮಾಡಿದ್ರು, ಇಲ್ಲಿ ಬಂದು ನಿಂತರು, ರಾಜ ಧನವನ್ನು ಸ್ವೀಕಾರ ಮಾಡ್ತಾ ನಿಂತರು. ಏರಿಳಿತಗಳು ಇರುತ್ತೆ. ಅದರಿಂದಾಗಿ ಮೊದಲು ಸ್ವಾಧ್ಯಾಯಾದಿಗಳನ್ನು ಮಾಡ್ತಾ ಪಾಠಾದಿಗಳನ್ನು ಮಾಡ್ತಾ ತೆಗೆದುಕೊಳ್ಳೋದು ಮೊದಲನೆಯ ಹಂತ. ಕ್ರಮೇಣ ಭಿಕ್ಷೆಯನ್ನು ಬೇಡ್ತಾ ಆ ಲೆವೆಲ್ಗೆ ಹೋಗಬೇಕು. ಕ್ರಮೇಣ ಅದರಲ್ಲಿಯೂ ಎತ್ತರದ ಸ್ಥಿತಿಗೆ ಹೋಗ್ತಾ ಇರಬೇಕು. ಆ ತರಹದ ನಿರಂತರ ಮೇಲ್ಗಡೆ ಹೋಗೋದು ಅಂತಿದೆ. ಆ ಮೇಲ್ಗಡೆ ಹೋಗ್ಬಿಟ್ಟು ಅವ್ರಿಗೆ ಇದು ಸಣ್ಣದು ಕೂಡ ನಮಗೆಲ್ಲ ವಿಹಿತವಾದದ್ದು ಅಂತ ಏನಿರುತ್ತೆ ಅದನ್ನು ಮೀರಿಬಿಟ್ಟಿರ್ತಾರೆ ಅವರು. ಅವ್ರು ಹೆಂಗೆ ತಗೊಳ್ತಾರೆ ಅಲ್ವಾ. ಅದರಿಂದಾಗಿ ಅತ್ಯಂತ ಸೂಕ್ಷ್ಮವಾದ ಕಥೆ. ಅದಕ್ಕೆ ಮಧ್ವಾಚಾರ್ಯರು ಶಿಷ್ಯಯಾಜ್ಯೋಪಲಬ್ಧ ಇರುವ ಧನೈ, ಬ್ರಾಹ್ಮಣರಿಗೆ ಸಹಜವಾದ ಬದುಕು ಹೇಗೆ, ಪಾಠಾದಿಗಳನ್ನು ಮಾಡ್ತಾ ಎಷ್ಟು ದೇವರು ಎಷ್ಟು ಕೊಡಿಸ್ತಾನೋ ಅಷ್ಟರಿಂದ ತೃಪ್ತರಾಗಿ ಇರೋದು ಬ್ರಾಹ್ಮಣರ ಧರ್ಮ. ತಗೊಳ್ಳದೆ ಹೋದ್ರೆ ಇನ್ನು, ಯಾಕಂದ್ರೆ ಇದು ಭೀಮಸೇನ ದೇವರೇ ಸವೇತನಾನ್ 5 ಜನ ಸೇವಕರನ್ನ ಇಟ್ರು ಅಂತ. 5 ಜನ ಬ್ರಾಹ್ಮಣರನ್ನ ಒಂದೊಂದು ಗ್ರಾಮಕ್ಕೆ ಇಟ್ರಂತೆ. ಸವೇತನಾನ್ ಅವ್ರಿಗೆ ಇದು ಸಂಬಳ ಕೊಡ್ತಾ ಇದ್ರು. ಭೀಮಸೇನಂತವರು ಸಂಬಳ ಕೊಡ್ತಾ ಇದ್ರ ಅಂದ್ರೆ ಅವ್ರ ಲೆವೆಲ್ ಅಲ್ಲಿತ್ತು. ಇನ್ನು ಬ್ರಾಹ್ಮಣರು ಕಡೆಗೆ ಏರ್ಬೇಕು, ಎಲ್ಲವನ್ನ ಬಿಟ್ಟು ಪ್ರಕೃತಿ ಕೊಡೋದನ್ನ ಮಾತ್ರ ನಾನು ಸ್ವೀಕಾರ ಮಾಡ್ತಾ, ದಾರಿಯಲ್ಲಿ ನದಿ ಸ್ನಾನ ಮಾಡುವಾಗ ಯಾರೋ ಬಟ್ಟೆ ಬಿಟ್ಟು ಹೋಗಿರ್ತಾರಲ್ಲ ಆ ಬಟ್ಟೆಯನ್ನು ಉಟ್ಕೊಂಡು ಹೋಗೋದು ಅನ್ನೋ ಲೆವೆಲ್ಗೆ ಬೆಳಿಬೇಕು. ಭಾಗವತದ ಆರಂಭದಲ್ಲಿ ಅದನ್ನು ಹೇಳಿದ್ದು. ಸತ್ಯಾಂಕ್ಷಿತೌ ಕಿಂ ಕಶಿಪೋ ಪ್ರಯಾಸೈಹಿ ಚೀರಾಣಿ ಕಿಂ ಪಥಿನ ಸಂತಿ ದಿಶಂತಿ ಭಿಕ್ಷಾಂ ಅಂತ. ದಾರಿಯಲ್ಲಿ ಬಟ್ಟೆ ಸಿಗಲ್ಲೇನು ಅಂತ ಹೇಳಿದ್ ಯಾವುದನ್ನ? ಆ ತರಹದ ಬಟ್ಟೆಯನ್ನ. ಈಗ ನಾವು ನದಿ ಸ್ನಾನಕ್ಕೆ ಹೋದ್ರೆ ಉಟ್ಟ ಬಟ್ಟೆ ಬಿಚ್ಚು ಬಂದ್ಬಿಡ್ಬೇಕು ಅಂತೇವೆ. ಈಗ ನಾವು ಹಾಕೊಳ್ಳೋದು ಹೊಲಿದ ಬಟ್ಟೆ. ಅದು ಅವರವರ ಎತ್ತರಕ್ಕೆ ಅಗಲಕ್ಕೆ ಅವರವ್ರ ಸೈಜ್ ಇರುತ್ತೆ, ಅವರವ್ರ ದೇಹಕ್ಕೆ ಅನುಗುಣವಾಗಿರುತ್ತೆ. ಅದನ್ನ ಅವನೇ ಬರ್ಬೇಕು, ಅಂತ ಸೈಜ್ ಅವನೇ ಬಂದು ತಗೊಳ್ಬೇಕೇನು ಅದನ್ನ. ಮೊದಲಾದ್ರೆ ಹೊಲಿಗೆ ಇಲ್ಲದ ಬಟ್ಟೆ ಇತ್ತು, ಅದನ್ನ ಯಾರು ಬೇಕಾದ್ರೂ ಉಟ್ಕೋಬೋದಿತ್ತು. ಅದಕ್ಕೆ ಅರ್ಥ ಇತ್ತು. ನದಿ ತೀರದಲ್ಲಿ ಅದನ್ನ ಚೆನ್ನಾಗಿ ಹಿಂಡಿ ಒಣಗ ಹಾಕಿ ಹೊಟ್ಟೋಗೋರು. ತೀರ ಪೂರ್ತಿ ಬಟ್ಟೆ ಹರಿದೋಗಿತ್ತು ಅಂದ್ರೆ ಯಾರೋ ಒಬ್ಬ ಕಾಡಿನಿಂದ ಬರ್ತಾನೆ, ಒಬ್ಬ ಅವಧೂತ ಎತ್ಕೊಂಡು ಹೋಗ್ತಾನೆ. ಆ ದಿಸೆಯಲ್ಲಿ ಅದನ್ನ ಹೇಳಿದ್ದು. ಈಗ ಇವನ್ ಪ್ಯಾಂಟ್ ಬಿಟ್ಟು ಹೋಗ್ತಾನೆ, ಅದವನ್ ಬಂದು ಹಾಕೋಬೇಕೇನು? ಕಾಯ್ದುಕೊಂಡಿದ್ದು ಅಷ್ಟೇ ಎತ್ತರದವನು. ಅದರಿಂದಾಗಿ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ. ಆದ್ರೆ ನದಿಯಲ್ಲಿ ಕಸ ಮಾತ್ರ ಶೇಖರಣೆ ಆಗುತ್ತೆ. ಅದನ್ನ ಯಾಕೆ ಅಂತ ಗೊತ್ತಿಲ್ಲ, ಬಿಟ್ಟು ಬಂದ್ಬಿಡಿ ಅಲ್ಲೇ ಅಂತಾರೆ. ಇವ್ರಿಗೂ ತಲೆ ಸಮ ಇಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಭಾಗವತದಲ್ಲಿ ಹೇಳಿದ ಹಾಗೆ ಅದು ಅವಧೂತರಿಗೆ ಅಂದ್ರೆ ಅಷ್ಟು ಪ್ರಕೃತಿಯಿಂದ ಸಿಗುವಂಥದ್ದು. ಅದರಿಂದ ಅವರು ತಗೊಳ್ತಾ ಇರಲ್ಲ. ಮೊದಲನೇ ಲೆವೆಲ್, ಈ ಮೊದಲನೇ ಲೆವೆಲ್ ದಾಟು ಬಂದ್ಬಿಡ್ತಾರೆ. ಅವ್ರು ಯಾಕೆ ರಾಜನದ್ದು ತಗೊಳ್ತಾರೆ? ಅವ್ರು ಹೇಳ್ದೆ, ಹೈಮಾ ನೀಮಾ ನಿಜಾನೀಮಃ ಪ್ರತಿಬುದ್ಧಾಸ್ಮ ಜಾಗೃಮಃ ಇಹ ಏತದುಪಾವೃತ್ತಂ ಪ್ರೇತ್ಯ ಯತ್ ಕಟುಕೋದ್ವಯಂ. ಬಂಗಾರ ಕಾಣಿಸ್ತಾ ಇದೆ ಇದ್ರ ಹಿಂದೆ ನನಗೆ ಅಂದ ಅವನು ಅತ್ರಿ. ಪ್ರತಿಬುದ್ಧಾಸ್ಮ, ಎಚ್ಚರ ಆಗೋಣ. ಇಹ ಏತದುಪಾವೃತ್ತಂ, ಈಗ ನಮಗೆ ಬಂದಿದೆಯಲ್ಲ ಇದು ರಾಜ ಕಳಿಸಿದ್ದು.
ಇದನ್ನು ತಿಂದರೆ ಪರಲೋಕದಲ್ಲಿ ನಮಗೆ ಸುಖ ಉತ್ಕಟವಾಗಿ ಇರಲ್ಲ. ದೇವರು ಪ್ರಕೃತಿಯಿಂದ ಸಹಜವಾಗಿ ಬಂದದ್ದನ್ನು ತಗೊಳ್ಬೇಕು ಅಂತ ನಮಗೆ ಆಜ್ಞೆ ಮಾಡಿದ್ದಾನೆ. ನಾವು ಎಷ್ಟೇ ಕಷ್ಟ ಆದರೂ ಹೀಗೆ ಇರಬೇಕು ಅಂತ. ಅಪ್ರತಿಗ್ರಾಹ್ಯಮೇತದ್ವೈ, ಇದು ನಾವು ತಗೊಳ್ಳಿಕ್ಕಿಲ್ಲ. ಪ್ರೇತ್ಯೇಹ ಚ ಸುಖೇಪ್ಸುನ ವಸಿಷ್ಠಃ ಶತೇನ ನಿಷ್ಕಗುಣಿತಂ ಸಹಸ್ರೇಣ ಚ ಸಂಮಿತಂ ತಥಾ ಬಹು ಪ್ರತಿಚ್ಛನ್ವೈ ಪಾಪಿಷ್ಠಾಂ ಲಭತೆ ಗತಿಂ. ಅದಕ್ಕೆ ವಸಿಷ್ಠ ಹೇಳಿದ, ಹೌದು ನೋಡಿ, ದಾನ ಕೊಡುವವರು ಸಾಮಾನ್ಯವಾಗಿ ಇವರಿಗೆ ಎಷ್ಟು ಬೇಕು ಅಂತ ಅಷ್ಟು ಮಾತ್ರ ಕೊಡೋಲ್ಲ, ಸ್ವಲ್ಪ ಹೆಚ್ಚಿಗೆನೇ ಕೊಡ್ತಾರೆ. ದಾನ ಮಾಡುವವರು ಸಾಮಾನ್ಯವಾಗಿ ದಾನ ಮಾಡುವವರು ಇವ್ರಿಗೆ ಎಷ್ಟು ಬೇಕು, ಇವ್ರ ಯೋಗ್ಯತೆಗೆ ಎಷ್ಟು ಸಾಕಾಗತ್ತೆ ಅಂತ ಹೇಳಿ ಕೊಡಲ್ಲ. ಇವನು ನಮ್ಮ ಹೊಟ್ಟೆ ತುಂಬಿಯೂ ಉಳಿಯುವಷ್ಟನ್ನು ಕೊಡ್ತಾ ಇದ್ದಾನೆ. ಅಷ್ಟು ಅತ್ತಿ ಹಣ್ಣುಗಳನ್ನು ಕೊಡ್ತಾ ಇದ್ದಾನೆ. ಅದನ್ನು ನಾವು ತೆಗೆದುಕೊಂಡ್ರೆ ಒಳ್ಳೆ ಗತಿ ಆಗತ್ತಾ ಅಂದ ವಸಿಷ್ಠರು. ಅತ್ರಿಗಳು ಹೇಳಿದ್ರು, ಇದು ತಗೊಳ್ಳೇಬಾರದು, ಇದ್ರ ಹಿಂದೆ ನನಗೆ ಬಂಗಾರ ಕಾಣಿಸ್ತಾ ಇದೆ ಅಂದ್ರು. ವಸಿಷ್ಠ ಹೇಳಿದ, ಇವರು ನಮಗೆ ಬೇಕಾದ್ದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದಾರೆ, ಅದನ್ನ ತಗೊಂಡ್ರೆ ನಾವೇನಾಗಬೇಕು? ಕಾಶ್ಯಪರು ಹೇಳ್ತಾರೆ, ಹೌದು ಹೌದು, ಒಂದ್ಸರ್ತಿ ಶುರು ಮಾಡಿಬಿಟ್ರೆ ಯತ್ ಪೃಥಿವ್ಯಾಂ ವ್ರೀಹ್ಯವಂ ಹಿರಣ್ಯಂ ಪಶವಸ್ತ್ರಿಯ ನಾಲಮೇಕಸ್ಯ ತತ್ಸರ್ವಂ ತಸ್ಮಾದ್ ವಿದ್ವಾನ್ ಶಮಂ ವ್ರಜೇತ್. ಭೂಮಿಯಲ್ಲಿರುವ ಎಲ್ಲ ಧಾನ್ಯಗಳನ್ನು, ಬಂಗಾರವನ್ನು, ಪಶುಗಳನ್ನು ಒಬ್ಬನಿಗೆ ಕೊಟ್ಟರು ಇನ್ನಷ್ಟು ಬೇಕು ಅಂತ ಬೆಳೆಯುತ್ತೆ. ನಾವು ಅದಕ್ಕೆ ಈಗಲೇ ಹೋಗಬಾರದು, ನಿಲ್ಲಿಸ್ಬಿಡ್ಬೇಕು, ಏನನ್ನೂ ತಗೊಳ್ಬಾರದು. ಭಾರದ್ವಾಜ ಉತ್ಪನ್ನಸ್ಯ ರುರೋಶೃಂಗಂ ವರ್ಧಮಾನಸ್ಯ ವರ್ಧತೆ ಪ್ರಾರ್ಥನಾ ಪುರುಷಸ್ಯೇಹ ತಸ್ಯ ಮಾತ್ರ ನ ವಿದ್ಯತೆ. ಆಗ ತಾನೇ ಹುಟ್ಟಿದ ಜಿಂಕೆ ಕೊಂಬು ಮೊಂಡಾಗಿ ಇರುತ್ತೆ. ಕ್ರಮೇಣ ಜಿಂಕೆ ಬೆಳೀತಾ ಇದ್ದ ಹಾಗೆ ಕೊಂಬು ಜಾಸ್ತಿ ಬೆಳೆಯುತ್ತೆ. ಹಾಗೆ ದಾನ ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದ ಮೇಲೆ ಪುರುಷನ ಅವಶ್ಯಕತೆ ಇನ್ನಷ್ಟು ಬೆಳೆಯುತ್ತೆ. ಬೇಡವೇ ಬೇಡ ಅಂತಂದ ಭಾರದ್ವಾಜ. ಗೌತಮ ಹೇಳ್ತಾಳೆ, ನತಲ್ಲೋಕೆ ದ್ರವ್ಯಮಸ್ತಿ ಯಲ್ಲೋಭಂ ಪ್ರತಿಪೂರಯೇತ್ ಸಮುದ್ರ ಕಲ್ಪ ಪುರುಷಃ ನ ಕದಾಚನ ಪೂರ್ಯತೆ. ಲೋಭವನ್ನು ತುಂಬುವ ಒಂದು ದ್ರವ್ಯವೇ ಇಲ್ಲ ಜಗತ್ತಿನಲ್ಲಿ. ಪುರುಷ ಅಂದರೆ ಸಮುದ್ರದ ತರಹ, ಅವನು ತುಂಬೋದೇ ಇಲ್ಲ. ಕಾಮಂ ಕಾಮಯಮಾನಸ್ಯ ಯದಾ ಕಾಮಃ ಸಮೃದ್ಧತೆ ಅಥೈನಮಪರ ಕಾಮಃ ಚುಷ್ಟೋ ವಿದ್ಯತಿ ಬಾಣವತ್. ವಿಶ್ವಾಮಿತ್ರ ಅವನಿಡೀ ಜೀವನದ ಒಂದು ಅನುಭವದ ಮಾತನ್ನು ಹೇಳ್ತಾನೆ. ಬಯಕೆಯನ್ನು ಬಯಸುವವನಿಗೆ ಒಂದು ಬಯಕೆ ತೀರಿದ ಮೇಲೆ ಇನ್ನೊಂದು ಬಯಕೆ ಬರುತ್ತೆ. ಹೇಗೆ ಒಂದು ಬಾಣ ಬಂದು ತಾಗಿದ ಮೇಲೆ ಅದೇ ಜಾಗಕ್ಕೆ ಇನ್ನೊಂದು ಬಾಣ ಬಂದು ತಾಗುವ ಹಾಗೆ. ಅತ್ರಿಹಿ ನ ಜಾತು ಕಾಮಕ್ಕಾಮಾನಾಮುಪಭೋಗೇನ ಚಾಮ್ಯತಿ ಹವಿಷಾ ಕೃಷ್ಣವರ್ತ್ನೇವ ಭೂಯ ಏವಾಭಿವರ್ಧತೆ. ಕಾಮದಿಂದ ಕಾಮದ ತೃಪ್ತಿ ಸಾಧ್ಯವಿಲ್ಲ. ತುಪ್ಪದಿಂದ ಬೆಂಕಿಯನ್ನು ನಂದಿಸಲಾದೀತೆ, ಹಾಗೆ ಜಮದಗ್ನಿ ಪ್ರತಿಗ್ರಹೇ ಸಂಯಮೋ ವೈ ತಪೋಧಾರಯತೆ ಧ್ರುವಂ ತದ್ಧನಂ ಬ್ರಾಹ್ಮಣಸ್ಯೇಹ ಲುಭ್ಯಮಾನಸ್ಯ ವಿಸ್ರವೇತ್. ಜಮದಗ್ನಿ ಹೇಳ್ತಾನೆ, ದಾನವನ್ನ ತೆಗೆದುಕೊಳ್ಳದೇ ಇರೋದೇನಿದೆ ಅದು ತಾನೇ ದಾನವನ್ನ ಹೋಗಿ ಬಯಸದೇ ಇರೋದು ಅಥವಾ ದುಷ್ಟರ ದಾನವನ್ನು ತೆಗೆದುಕೊಳ್ಳದೇ ಇರೋದು ತಪಸ್ಸಿನ ವೃದ್ಧಿಗೆ ಕಾರಣ. ದಾನ ಮಾಡುವವರು ದುರ್ಬಲರಾಗಿದ್ರೆ, ದಾನದಲ್ಲಿ ಸಂಯಮ ಇಲ್ಲದೆ ಹೋದ್ರೆ, ತಾನೇ ದಾನ ಬೇಕು ಅಂತ ಬಯಸಿದರೆ ತೂತಿನಿಂದ ಸೋರುವ ನೀರಿನ ಹಾಗೆ ಇವನ್ ತಪಸ್ಸೆಲ್ಲ ಸೋರಿ ಹೋಗುತ್ತೆ. ಅರುಂಧತಿ ಧರ್ಮಾರ್ಥಂ ಸಂಚಯೋ ಯೋ 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 ವೈ ದ್ರವ್ಯಾಣಾಂ ಕ್ಷಯ ಸಂಜ್ಞಕಃ ತಪಸ್ಸಂಚಯ ಏವೇಹ ವಿಶಿಷ್ಟೋ ದ್ರವ್ಯ ಸಂಚಯಾತ್. ನೋಡಿ, ದ್ರವ್ಯವನ್ನ ಕೂಡಿಡೋದು, ತಪಸ್ಸನ್ನ ಕೂಡಿಡೋದು ಎರಡೂ ಒಂದೇ. ದ್ರವ್ಯ ಸಂಚಯ
ಹಣವನ್ನು ಕೂಡಿಡೋದು ಅಂತ ಇದೆಯಲ್ಲ, ಅದನ್ನು ಎಚ್ಚರದಿಂದ ಕಾಪಾಡಬೇಕು. ಹಾಗೆ ತಪಸ್ಸನ್ನು ಅದಕ್ಕಿಂತ ಎಚ್ಚರದಿಂದ ಕಾಪಾಡಬೇಕು. ಚಂಡ ಉಗ್ರಾದಿತೋ ಭಯಾತ್ ತಸ್ಮಾತ್ ಬಿಭ್ಯತಿ ಮೇ ಮಹೇಶ್ವರ ಬಲೀಯತೋ ದುರ್ಬಲವತ್ ಬಿಭೇಮ್ಯಹಮತಃ ಪರಂ. ಆ ಕೆಲಸದವಳಿದ್ಲಲ್ಲ, ಅವಳ ಲೆವೆಲ್ ಎಂಥದ್ದು? ನಾವಂತೂ ದಾನವನ್ನು ಸ್ವೀಕರಿಸಲೇಬಾರದು. ನನಗೆ ಬಲಿಷ್ಠರಿಂದ ದುರ್ಬಲರಿಗಾಗುವ ಭಯದಂತೆ ನನಗೂ ಭಯ ಆಗತ್ತೆ ಅಂತಂದು. ಪಶುಸಖ ಯದ್ವೈ ಧರ್ಮಾತ್ ಪರಂ ನಾಸ್ತಿ ಬ್ರಾಹ್ಮಣಸ್ತಾದೃಚಂ ವಿದುಃ ವಿನಯಾತ್ ಸಾಧು ವಿದ್ವಾಂತ ಉಪಾಸೇಯಂ ಯಥಾ ತಥಂ. ಧರ್ಮಕ್ಕಿಂತ ಮಿಗಿಲಾದದ್ದಿಲ್ಲ ಪಶುಸಖ ಹೇಳೋದು. ವಿನಯದಿಂದ ಉಪಾಸನೆ ಮಾಡಬೇಕು. ವಿನಯ ಅಂತಂದರೆ ನಮ್ಮ ಇಂದ್ರಿಯ ನಿಗ್ರಹ, ಮತ್ತೆ ನಾವು ತೆಗೆದುಕೊಳ್ಳಬಾರದು, ದೇವರ ಆದೇಶವನ್ನು ಪಾಲನೆ ಮಾಡಬೇಕು ಅಂತನ್ನುವ ಒಂದು ವಿನಮ್ರತೆ. ಅದನ್ನು ನಾನು ಇಟ್ಕೊಂಡಿದ್ದೇನೆ, ತಗೊಳ್ಳೋಲ್ಲ. ಆ ಋಷಿಗಳಷ್ಟೂ ತೇರಿಸಿ ಹೇಳ್ತಾರೆ, ಕುಶಲಂ ಧರ್ಮದಾನಾಯ ತಸ್ಮೈ ಯಸ್ಯ ಪ್ರಜಾ ಇಮಾಃ ಫಲಾನ್ಯುಪಧಿಯುಕ್ತಾನಿ ಯತ್ರ ಪ್ರತಿಯಚ್ಛತಿ. ಅಷ್ಟೂ ಜನ ಸೇರಿ ಹೇಳಿದರಂತೆ, ನೀವು ಕೊಡ್ತಾ ಇರೋದು ನಮಗೆ ಏನು ಗೊತ್ತಾ? ಮೋಸ ಮಾಡ್ತಾ ಇದ್ದೀರ. ನಮಗೆ ಕೊಡ್ತಾ ಇರೋದು ಅತ್ತಿ ಹಣ್ಣು. ಆ ಅತ್ತಿ ಹಣ್ಣಿನ ಒಳಗಡೆ ಬಂಗಾರದ ನಾಣ್ಯಗಳನ್ನು ಇಟ್ಟು ಕೊಡ್ತಾ ಇದ್ದೀರಾ. ನಮ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ನಾವು ಇದನ್ನು ಮುಟ್ಟೋದಿಲ್ಲ. ಸರಿ, ಒಬ್ರಿಗೆ ಬಂಗಾರದ ಮೇಲೆ ಯಾಕೆ ಇಷ್ಟ ಆಗತ್ತೆ, ಕೆಲವೊಬ್ರಿಗೆ ಯಾಕೆ ಇಷ್ಟ ಆಗಲ್ಲ? ಕೆಲವೊಬ್ಬರಿಗೆ ಹಣ ಅಂತ ಹೇಳಿದ್ರೆ ಇಷ್ಟ ಆಗತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಯಾಕೆ? ಉಪನಿಷತ್ತು ಮಾತ್ರ ಹೇಳಿದ್ದು. ಪ್ರಾಣದೇವರು ಆ ಹಣದಲ್ಲಿ ಸಾರ ಇದೆ ಅಂತ ಅನ್ನಿಸಿದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಅದೇನು ಹಣ ಇದೆ ಅದು ಅಂತ ಹೇಳಿ ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಸೆಳೆತವೇ ಇರಲ್ಲ, ಅಂಥವ್ರು ಇರ್ತಾರಂತೆ. ಯಾಕೆಂದ್ರೆ ಪ್ರಾಣದೇವರು ಹಣದ ಮೇಲೆ ಅವ್ರಿಗೆ ಆಸೆ ಇಡಲ್ಲ, ತಟಸ್ಥರಾಗಿರ್ತಾರೆ. ಆ ತರಹ ಒಂದು ವಸ್ತುವಿನ ಬಗ್ಗೆ ಬಯಕೆ ಮೂಡಿಸೋದು ಪ್ರಾಣದೇವರು ಅಂತ ಹೇಳಿ ಉಪನಿಷತ್ತು ಬೃಹತ್ರಯಿನಲ್ಲಿ ಒಂದು ಕಡೆ ಹೇಳ್ತಾರೆ. ಬೃಹತ್ರಯಿ ಅಂದ್ರೆ 3 ದೊಡ್ಡ ಉಪನಿಷತ್ತು, ಛಂದೋಗ, ಬೃಹದಾರಣ್ಯಕ, ಮಹೈತರೇಯ. ಅದರಲ್ಲಿ ಒಂದು ಕಡೆ ಹೇಳ್ತಾರೆ ಬೃಹದಾರಣ್ಯಕದಲ್ಲಿ. ಅದರಿಂದ ಪ್ರಾಣದೇವರು ಈ ಬಂಗಾರದಿಂದ ನಿನಗೆ ಸುಖ ಇಲ್ಲ ಅಂತ ಹೇಳಿ ಅವರು ಒಳಗಿನಿಂದ ಪ್ರಚೋದನೆ ಮಾಡಿದ್ರೆ, ಹಣವನ್ನೋ ಬಂಗಾರವನ್ನೋ ನೋಡಿದಾಗ ಇದಮ್ಮ ಸುಖ ಸಾಧನ ಅಂತ ಅನ್ಸೋದೇ ಇಲ್ಲ ಅವನಿಗೆ. ಇವ್ರಿಗೆ ಆ ಲೆವೆಲ್ ತಲುಪಿದ್ರು ಇವರು. ಅದರಲ್ಲಿ ಹಣ ಇದೆ ಗೊತ್ತಾಗ್ತಾ ಇದೆ, ಅದಕ್ಕೆ ನಮಗೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಬೇಡ ಅಂತ ಹೇಳಿ ಅದನ್ನ ಬಿಟ್ಟು ಬೇರೆ ಕಡೆ ಹೊಟ್ಟೋದ್ರು. ಇತ್ಯುಕ್ತ್ವಾ ಹೇಮ ಗರ್ಭಾಣಿ ಹಿತ್ವಾ ತಾನಿ ಫಲಾನಿತೆ ಋಷಯೋ ಜಗ್ಮುರನ್ಯತ್ರ ಸರ್ವ ಏವ ದೃಢವ್ರತಾ. ಈ ಮಂತ್ರಿಗಳೇನು ಮಾಡಿದ್ರು, ಓಡಿ ಬಂದ್ರು, ರಾಜನ ಹತ್ರ ಹೇಳಿದ್ರು, ಉಪಧಿಂ ಚಂಕಮಾನಾಸ್ತು ಹಿತ್ವೇ ಮಾನಿ ಫಲಾನಿ ವೈ ತತೋನ್ಯೇನೈವ ಗಚ್ಚಂತಿ ವಿದಿತಂ ತೇಸ್ತು ಪಾರ್ಥಿವಾ. ದೊರೆ, ನಾವು ನೀನು ಹೇಳಿದಂತೆ ಬಂಗಾರದ ಪುಟ್ಟ ಪುಟ್ಟ ನಾಣ್ಯವನ್ನ, ಗಟ್ಟಿಗಳನ್ನ ಹಣ್ಣಿನಲ್ಲಿ ಇಟ್ಟು ಗೊತ್ತಾಗದಂತೆ ಕೊಡಲಿಕ್ಕೆ ಹೋದೆವು. ಅವ್ರಿಗೆ ಗೊತ್ತಾಯ್ತು, ಅವ್ರು ತಗೊಳ್ಳಿಲ್ಲ ಅದನ್ನ. ನಿನಗೆ ಈ ವಿಷಯ ತಿಳಿದಿರಲಿ ಅಂತ ಹೇಳಿದ್ದು. ಭೀಷ್ಮ ಇತ್ಯುಕ್ತಸ್ತತು ಭೃತ್ಯೈಸ್ತು ವೃಷಾದರ್ವಿಶ್ಚುಕೋಪಃ ತೇತಾಂ ಸಂಪ್ರತಿ ಕರ್ತಂಚ ಸರ್ವೇಷಾಂ ಅಗಮದ್ಗೃಹಾನ್. ಆಮೇಲೆ ಸೀದಾ ಹೋದ. ಸಿಟ್ಟು ಬಂತು ವೃಷಾದರ್ವಿಗೆ. ನಾನು ಕೊಡುವ ದಾನವನ್ನ ಧಿಕ್ಕಾರ ಮಾಡ್ತಾ ಇದ್ದಾರೆ ಅಂದ್ರೇನು ಅಲ್ವಾ? ನಾನು ಕೊಡುವ ದಾನವನ್ನ ಇವರು ಧಿಕ್ಕಾರ ಮಾಡ್ತಾ ಇದ್ದಾರೆ.
ಸಿಟ್ಟು ಬಂತು. ರಾಜನಾದವನಿಗೆ ಇರುತ್ತೆ. ಸರಿ ಮಾಡ್ತೇನೆ ಅಂತ ಹೇಳಿ ಒಬ್ಬೊಬ್ಬರು ಮನೆಗೆ ಹೋದ. ಅವರವರ ಆಹವನೀಯಾಜ್ಞೆಯಲ್ಲಿ ಒಂದೊಂದು ಆಹುತಿಯನ್ನು ಕೊಟ್ಟ. ಆಮೇಲೆ ತಸ್ಮಾದಗ್ನೇ ಸಮುತ್ತಸ್ಥೌ ಕೃತ್ಯಾಲೋಕ ಭಯಂಕರಿ ತಸ್ಯಾ ನಾಮ ವೃಷಾದರ್ವಿ ಯಾತು ಧಾನಿತ್ಯಥಾ ಕರೋತ್. ಒಂದು ಕೃತ್ಯ ದೇವತೆ, ಮಾಟ ಅಂತ ಕರೀತಾರಲ್ಲ ಇವಾಗ, ಆ ಮಾಟದ ದೇವತೆಯನ್ನ ಕೃತ್ಯ ಅಂತ ಕರೀತಾರೆ. ಆ ಕೃತ್ಯ ದೇವತೆ ಅದಕ್ಕೆ ಒಂದು ನಾಮಕರಣ ಮಾಡಿದ, ಯಾತುಧಾನಿ ಅಂತ. ಸಾ ಕೃತ್ಯ ಕಾಲರಾತ್ರಿ ಚ ಕಾಲರಾತ್ರೀವ ಕೃತಾಂಜಲಿರುಪಸ್ಥಿತ ವೃಷಾದರ್ವಿಂ ನರಪತಿಂ ಕಿಂಕರೋಮೀತಿ ಚಾಬ್ರವೀತ್. ಆ ಕಾಳರಾತ್ರಿ ಎನಿಸಿದ ಕೃತ್ಯ ಕೈಗಳನ್ನು ಮುಗಿದು ಏನ್ ಮಾಡ್ಲಿ ಅಂತ ಕೇಳಿತು. ವೃಷಾದರ್ವಿ ಋಷೀಣಾಂ ಗಚ್ಚ ಸಪ್ತಾನಾಂ ಅರುಂಧತ್ಯಾಸ್ತಥೈವ ಚ ದಾಸಿ ಭರ್ತುಶ್ಚ ದಾಸ್ಯಾಶ್ಚ ಮನತಾ ನಾಮಧಾರಯಾ. ನೋಡು, ಸೀದಾ ಹೋಗು, ನನಗೆ ಅವಮಾನ ಮಾಡಿದ 10 ಜನ ಇದ್ದಾರೆ. 7 ಜನ ಋಷಿಗಳು, ಒಬ್ಬಳು ಋಷಿಕೆ ಅರುಂಧತಿ, ಆಮೇಲೆ ದಾಸಿ ಮತ್ತೆ ದಾಸಿ ಭರ್ತ. ದಾಸಿ ಯಾರು? ಚಂಡ. ದಾಸಿ ಭರ್ತೃ ಯಾರು? ಪಶುಸಖ. ಅವರ ನಾಮವನ್ನ ಮನಸ್ಸಿನಲ್ಲಿ ಧರಿಸು, ನಾಶ ಮಾಡಿಬಿಡು. ವಿನಷ್ಟೇಶು ಯಥಾ ಸ್ವೈರಂ ಗಚ್ಚ ಯತ್ರೇಪ್ಸಿತಂ ತವಾ. ಸಾಯಿಸಿದ ಮೇಲೆ ಇಲ್ಲೇನು ಬರೋದು ಅಗತ್ಯ ಇಲ್ಲ, ನಿನಗೆ ಎಲ್ಲಿ ಇಷ್ಟ ಇರುತ್ತೋ ಅಲ್ಲಿಗೆ ಹೊಟ್ಟೋಗ್ಬಿಡ್ಬೋದು. ಅಲ್ಲಿಗೆ ನಿನ್ನ ಡೀಲ್ ಕ್ಯಾನ್ಸಲ್ಡ್. ಸಾತಥೇತಿ ಪ್ರತಿಶ್ರುತ್ಯ ಯಾತು ಧಾನಿ ಸ್ವರೂಪಿಣಿ ಜಗಾಮ ತದ್ವನಂ ಯತ್ರ ವಿಚೇರುಸ್ತೆ ಮಹರ್ಷಯ. ಸರಿ, ಆ ಯಾತುಧಾನಿ ಇದೆಯಲ್ಲ, ಅದು ಅವ್ರನ್ನ ಹುಡ್ಕೊಂಡು ಹೋಯ್ತು. ಅವರು ಕಾಡಿನಲ್ಲಿ ಯಾವುದ್ಯಾವುದೋ ಕಸ ಕಡ್ಡಿ, ಅಂದರೆ ಮೂಲ, ಬರಗಾಲ ಬಂದ್ಬಿಟ್ಟಿತ್ತಲ್ಲ, ಸಿಕ್ಕಿದ್ದು ಮಿಕ್ಕಿದ್ದು ಅದನ್ನು ತಿಂತಾ ಇದ್ರು. ಅಥಾತ್ರಿ ಪ್ರಮುಖ ರಾಜನ್ ವನೇ ತಸ್ಮಿನ್ ಮಹರ್ಷಯ ವ್ಯಚರನ್ ಭಕ್ಷಯಂತೋ ವೈ ಮೂಲಾನಿ ಚ ಫಲಾನಿ ಚ ಅಥಾ ಪಶ್ಯನ್ ಸುಪೀನಾಂ ತ ಪಾಣಿಪಾದ ಶಿರೋಮುಖಂ ಪತಿವ್ರಜಂತಂ ಸ್ಥೂಲಾಂಗಂ ಪರಿವ್ರಾಜಂ ಶುನಸ್ಸಖಂ. ಆಮೇಲೆ ಅವರು ಒಂದು ಕಡೆ ನೋಡಿದ್ರಂತೆ, ಆ ಹಸಿವು ಏನ್ ಮಾಡಿದ್ರು ನೀಗ್ತಾ ಇಲ್ಲ. ಬದುಕಲಿಕ್ಕಾಗಬಹುದಷ್ಟೇ, ಆದರೆ ಒಂದು ತೃಪ್ತಿ, ಊಟ ಮಾಡಿದಾಗ ಹೇಳ್ತಾರಲ್ಲ, ತೃಪ್ತಿ ತುಷ್ಟಿ ಕ್ಷುಧಪಾಯೋನು ಘಾಸಂ ಅಂತ. ಒಂದು ಊಟ ಮಾಡಿದಾಗ 3 ಆಗಬೇಕು. ಸಂತೋಷ ಆಗಬೇಕು, ಕ್ಷುಧಪಾಯ ಹಸಿವು ನೀಗಬೇಕು, ತೃಪ್ತಿ ಆಗಬೇಕು, ಊಟ ಮಾಡಿದೆ ಅಂತ. ಅದು ಆಗ್ತಾನೆ ಇಲ್ಲ, ಆ ಅನುಭವವೇ ಆಗ್ತಾ ಇಲ್ಲ ಅವ್ರಿಗೆ. 2 ದಿವಸಕ್ಕೆ 3 ದಿವಸಕ್ಕೆ ಒಂದು ಸಣ್ಣದಿಷ್ಟು ಸಿಗತ್ತೆ, ಅದನ್ನು ತಿನ್ನೋದ್ರಿಂದ ಬದುಕಬಹುದು, ಅದೇನು ಮುಂದೆ ಸಾಲ್ತಾ ಇಲ್ಲ. ಆ ತರಹ ಆಗ್ತಾ ಇತ್ತು. ಹಾಗೆ ಒಬ್ಬನನ್ನು ನೋಡಿದ್ರಂತೆ, ಒಳ್ಳೆ ದಷ್ಟಪುಷ್ಟನಾದ ಒಬ್ಬ ಸನ್ಯಾಸಿ. ಅವನನ್ನು ನೋಡಿದ್ರು. ಅರುಂಧತೀತಂ ದೃಷ್ಟ್ವಾ ಸರ್ವಾಂಗೋಪಚಿತಂ ಶುಭಂ ಭವಿತಾರೋ ಭವಂತೋ ವೈ ನೈವ ಮಿತ್ಯಬ್ರವೀದೃಶೀನ್. ಅರುಂಧತಿ ನೋಡಿದಳು. ನೋಡಿ ಹೇಳಿದಳಂತೆ, ನೋಡಿ ಅಂತ ತೋರಿಸಿದ್ಲು ಅವಳು. ಆಗ ವಸಿಷ್ಠ ಹೇಳಿದ, ನೈತಸ್ಯೇಹ ಯಥಾಸ್ಮಾಕಂ ಅಗ್ನಿಹೋತ್ರ ಮುನಿರ್ಹೃತಂ ಸಾಯಂ ಪ್ರಾತಸ್ತು ಹೋತವ್ಯಂ ತೇನ ಪೀವಾನ್ ಶುನಸ್ಸಖ. ಅವನ ಹೆಸರು ಶುನಸ್ಸಖ ಅಂತ. ನೋಡಿದ್ರು. ನಮ್ಮ ತರಹ ಯಾಕಿಲ್ಲ ಗೊತ್ತಾ, ಅವನು 2 ಹೊತ್ತು ಹೋಮ ಮಾಡ್ತಾ ಇದ್ದಾನೆ. ಬೆಳಗ್ಗೆಯೂ ಹೋಮ ಮಾಡಬೇಕು, ಸಂಜೆಯೂ ಹೋಮ ಮಾಡಬೇಕು. ನರಮಾಂಸ ಏನಾಯ್ತು ಅಂತ ಅದನ್ನು ಬಿಟ್ಟು ನಡೆದ್ರು ಅಂತ ಅವಾಗಲೇ ಬಿಟ್ಬಿಟ್ರು. ನಾವಿನ್ನೂ ತಲೆನಲ್ಲಿ ಅದನ್ನ ಇಟ್ಕೊಂಡಿರ್ಬಾರ್ದು ಅಷ್ಟೇ. ನೈತಸ್ಯೇಹ ಯಥಾಸ್ಮಾಕಂ
ಕ್ಷುಧಯಾ ವೀರ್ಯಮಾಹತಂ ಕೃಚ್ಛ್ರಾಧೀತಂ ಪ್ರನಷ್ಟಂಚ ತೇನ ಪೀವಾನ್ ಶುನಃ ಸಖಃ. ಇವನು ಯಾಕೆ ಗಟ್ಟಿಯಾಗಿದ್ದಾನೆ ಅಂದರೆ ಹಗಲು ರಾತ್ರಿ ಹೋಮ ಮಾಡ್ತಾನೆ, ಅದರಿಂದ ಇವನು ದೊಡ್ಡದಾಗಿದ್ದಾನೆ ಅಂತ. ಅತ್ರಿ ಹೇಳ್ದ, ಅಲ್ಲ ಇವನಿಗೆ ಹಸಿವು ಇವನ ಪರಾಕ್ರಮವನ್ನು ಕುಂದಿಸಿಲ್ಲ, ಅಧ್ಯಯನ ಮಾಡಿದ್ದು ನಾಶ ಆಗೋಗಿದೆ. ತೇನ ಪೀವಾನ್ ಶುನಃ ಸಖಃ ಅಂತ ಒಬ್ಬ ಹೇಳ್ದ. ವಿಶ್ವಾಮಿತ್ರ ಹೇಳಿದ, ನೈತಸ್ಯಾಹ ಯಥಾಸ್ಮಾಕಂ ಶಶ್ವತ್ ಶಾಸ್ತ್ರಕೃತೋಜ್ವರ ಅಲಸಕ್ಷುತ್ಪರೋ ಮೂರ್ಖ ತೇನ ಪೀವಾನ್ ಶುನಃ ಸಖಃ. ವಿಶ್ವಾಮಿತ್ರರು ಹೇಳಿದ್ರು, ಅಯ್ಯೋ ನಮ್ಮ ತರಹ ಶಾಸ್ತ್ರಜ್ವರ ಇಲ್ಲ ಇವನಿಗೆ, ನಾವು ಶಾಸ್ತ್ರವನ್ನ ಕೇಳಿ ಶಾಸ್ತ್ರದ ರೀತಿಯೇ ನಡಿಬೇಕು ಅಂತ ಇದ್ದೀವಿ. ಇವನಿಗದಿಲ್ಲ. ಅಲಸಹ ಸೋಮಾರಿ, ಕ್ಷುತ್ಪರಹ ಹಸಿವು ತೀರಿದ್ರೆ ಸಾಕು ಅಂತಿದ್ದಾನೆ, ಮೂರ್ಖ ಅದರಿಂದಾಗಿ ಯದ್ವಾ ತದ್ವಾ ದೇಹ ಬೆಳೆದಿದೆ ಅಷ್ಟೇ ಅಂತ ವಿಶ್ವಾಮಿತ್ರರ ಅಭಿಪ್ರಾಯ ಪಟ್ಟರು. ಜಮದಗ್ನಿ ಹೇಳಿದ, ನೈತಸ್ಯೇಹ ಯಥಾಸ್ಮಾಕಂ ಭಕ್ತಮಿಂಧನಮೇವ ಚ ಸಂಚಿತ್ಯ ವಾರ್ಷಿಕಂ ಕಿಂಚಿತ್ ತೇನ ಪೀವಾನ್ ಶುನಃ ಸಖಾ. ಜಮದಗ್ನಿಗಳು ಹೇಳಿದ್ರು, ನಾವು ಯಾವುದನ್ನು ಸಂಗ್ರಹ ಮಾಡೋದಿಲ್ಲ, ಇವನು ಸಂಗ್ರಹ ಮಾಡ್ತಾನೆ, ಅದರಿಂದಾಗಿ ಬರಗಾಲ ಇದ್ರೂ ಕೂಡ ಸ್ಟಾಕ್ ಇರುತ್ತೆ, ಅದನ್ನು ತಿಂತಾನೆ. ಗೌತಮ ನೈತಸ್ಯೇಹ ಯಥಾಸ್ಮಾಕಂ ತ್ರಿಕೌಶೇಯಂ ಹಿರಾಂಕವಂ ಏಕೈಕಂ ವೈ ತ್ರಿವಾರ್ಷಿಕಂ ತೇನ ಪೀವಾನ್ ಶುನಃ ಸಖಾ. ಅದಕ್ಕೆ ಗೌತಮರು ಹೇಳಿದ್ರು, ಇನ್ನೂ ಒಂದು ಕಾರಣ ಇದೆ, ನಾವು ಚಳಿಯಲ್ಲಿ ನವೆಯುತ್ತೇವೆ, ಚಳಿಯ ಹೊಡೆತಕ್ಕೆ ಸಿಲುಕುತ್ತೇವೆ, ಮಳೆಗಾಲದಲ್ಲಿಯೂ ಕೂಡ ಬರಿದಾದ ಮೈಯಲ್ಲಿ ಇರ್ತೇವೆ, ನಮಗೆ ಕಂಬಳಿಯೋ ಅಥವಾ ಚಂದದ ಹೊದ್ದಿಕೆಯೋ ಇಲ್ಲ, ಇವನಿಗಿದೆ. ಅದರಿಂದಾಗಿ ಇವನು ಚೆನ್ನಾಗಿದ್ದಾನೆ. ಅಥ ದೃಷ್ಟ್ವಾ ಪರಿವ್ರಾಟ್ಸಃ ತಾನ್ ಮಹರ್ಷೀನ್ ಶುನಃ ಸಖಃ ಅಭಿವಾದ್ಯ ಯಥಾ ನ್ಯಾಯಂ ಪಾಣಿಸ್ಪರ್ಶಮಥಾಚರತ್. ಆಗ ಆ ಸನ್ಯಾಸಿಗೆ ಗೊತ್ತಾಯಿತು ನನ್ನ ಬಗ್ಗೆ ಏನೇನು ಮಾತಾಡ್ಕೊಳ್ತಾ ಇದ್ದಾರೆ ಅಂತ. ನಮಸ್ಕಾರ ಮಾಡಿದ. ಸಪ್ತರ್ಷಿಗಳು ನೋಡಿ ಅವನ ಬಗ್ಗೆ ಹೀಗೆಲ್ಲ ಮಾತಾಡ್ಕೊತಾ ಇದ್ದಾರೆ, ನಮಸ್ಕಾರ ಮಾಡ್ದ ಅವನು. ನಮಸ್ಕಾರ ಮಾಡಿ ಪರಿಚರ್ಯ ವನೇ ತಾನಸ್ತು ಕ್ಷುತ್ಪ್ರತೀಕಾರಕಾಂಕ್ಷಿಣ ಅನ್ಯೋನ್ಯೇನ ನಿವೇದ್ಯಾಥ ಪ್ರಾತಿಷ್ಠಂತತಃ ಇವಚೇ. ಸರಿ, ಅವನು ನಮಸ್ಕಾರ ಮಾಡಿದ ಮೇಲೆ ಮುಗೀತು. ಅಲ್ಲಿಂದ ಇವರು ತೆರಳಿದ್ರು. ಆಮೇಲೆ ಸರಿ, ಅವನು ದಪ್ಪ ಯಾಕಾಗಿದ್ದಾನೆ, ಅವನು ಮೈಯ ಗಾತ್ರ ಏನು ಇಲ್ಲ, ಕಾಶ್ಯಪರು ಮತ್ತು ಭರದ್ವಾಜರು ಏನು ಹೇಳಲಿಲ್ಲ, ಇಷ್ಟು ಜನ ಮಾತ್ರ ಹೇಳಿದ್ದು. ಆಮೇಲೆ ಸರಿ, ಅವನು ದಪ್ಪ ಆಗಿದಾನ ಸಣ್ಣ ಆಗಿದಾನ ಕಟ್ಕೊಂಡು ಏನು ಮಾಡೋದು, ನಾವಂತೂ ಮತ್ತೆ ತಿರ್ಗಾಣ ಅಂತ ಮತ್ತೆ ತಿರ್ಗಲಿಕ್ಕೆ ಹೋದ್ರು. ಏಕ ನಿಶ್ಚಯ ಕಾರ್ಯಾಶ್ಚ ವ್ಯಚರಂತವನಾನಿತೆ ಆದದಾನ ಸಮುದ್ಧೃತ್ಯ ಮೂಲಾನಿ ಚ ಫಲಾನಿ ಚ. ಇವರಿಗೆ ಏನೋ ತಿನ್ಲಿಕ್ಕೆ ಸಿಗ್ತಾ ಇದೆ, ಅದು ಬದುಕಿಗಾಗ್ತಾ ಇದೆ, ಆದರೆ ಹೊಟ್ಟೆ ತುಂಬಬೇಕು ಅಂತ ಒಂದು ಆಸೆ, ಅದು ಈಡೇರ್ತಾ ಇಲ್ಲ. ಹೊಟ್ಟೆ ತುಂಬಿ ಪುಷ್ಟಿ ಬರಬೇಕು ಅಂತ ತಪಸ್ಸಿನ ಬಲವನ್ನು ಅವರು ಬಳಸಲಿಕ್ಕೆ ತಯಾರಿಲ್ಲ. ಏನು ಅವನದ್ದು ಏನ ಪಾತ್ರದಿಂದ ಏನ್ ಕನ್ಕ್ಲೂಷನ್, ಅವನದೇನು ಕತೆ? ಯಾರದು? ಶುನಃಸಖ. ಏನ್ ಕನ್ಕ್ಲೂಷನ್ ಏನಿಲ್ಲ, ಅಲ್ಲಲ್ಲ, ವ್ಯರ್ಥವಾಗಿ ಮಾತನಾಡಿದ್ರು ಅನ್ನೋದಷ್ಟೇ ಕನ್ಕ್ಲೂಷನ್. ವ್ಯರ್ಥವಾಗಿ ಮಾತನಾಡಿದ್ರು. ಆಮೇಲೆ ಅಯ್ಯೋ ಊಟ ಅಂದ್ರೆ ಎಂತಹ ಒಂದು ಗೀತೆಯಲ್ಲಿ ಒಂದು ಮಾತು ಬರುತ್ತಲ್ಲ, ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತ. ವರ್ಜಯಿತ್ವಾತು ರಸನಾಂ ಅಸೌ ರಸ್ಯೇಚ ವರ್ಧತೆ ಅಂತ ಏಕಾದಶ ಸ್ಕಂಧ. ಏನೇ ಜ್ಞಾನ ಬಂದ್ರು ಕಡೆಗೆ ಏನಾಯಿತು, ನಾಲಿಗೆಯಲ್ಲಿ ನಿಲ್ಲತ್ತದು. ಇವರಿಗೆ ಇನ್ನು ಆ ತರಹದ
ಶಾಸ್ತ್ರದ ಆದೇಶ ಗೊತ್ತಾಗತ್ತೆ, ದೇವತೆಗಳು ಬಂದು ಹೇಳ್ತಾರೆ, ಎಲ್ಲ ಆಗತ್ತೆ. ಆದರೆ ಇನ್ನೂ ಆ ಒಂದು ಕ್ಷುಲ್ಲಕವಾದ ಆಸೆ ಉಳಿದಿದೆ, ಈ ಬರಗಾಲದಲ್ಲಿ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ. ಆದರೆ ಈ ದಾರಿಯಿಂದಲೂ ಅಲ್ಲ, ರಾಜನದ್ದು ಆಗಲಿಲ್ಲ, ಮಾಂಸ ಅದು ಬೇಯಲೇ ಇಲ್ಲ, ಅದಕ್ಕೆ ಬಿಟ್ಬಿಟ್ರು ಅಂತ ಹೇಳಿ ಮೊದಲೇ ಬಂದ್ಬಿಡ್ತಲ್ಲ, ಮಾಂಸ ಬೇಯಲೇ ಇಲ್ಲ, ಅದಕ್ಕೆ ಬಿಟ್ಬಿಟ್ಟು ಬೇರೆ ಕಡೆಗೆ ಹೋದ್ರು. ಆ ವೃಷಾದರ್ವಿ ತಡೆದಿದ್ದಕ್ಕೆ. ಆಮೇಲೆ ಅವನು ಹಣ್ಣಿನಲ್ಲಿ ಬಂಗಾರವನ್ನು ಹಾಕಿಕೊಟ್ಟ, ಅದು ಬೇಡ ಅಂತ ಹೋದ್ರು. ಅದಕ್ಕೆ ಈಗ ಯಾತುಧಾನಿಯನ್ನ ಬಿಟ್ಟ. ಯಾತುಧಾನಿ ಇವರ ಲೂಪೋಲನ್ನು ತಿಳ್ಕೊಳ್ಳಿಕ್ಕೆ ತಿರುಗಾಡ್ತಾ ಇದ್ದಾರೆ. ಅವರು ಹಿಂದೆ ಹೋಗ್ತಾ ಇದೆ, ಅವ್ರು ಏನೇನು ಮಾತಾಡ್ತಾರೆ, ಏನೇನು ಮಾಡ್ತಾರೆ ಅಂತ. ಏಕ ನಿಶ್ಚಯಕಾರ್ಯಾಶ್ಚ ವ್ಯಚರಂತವನಾನಿತೆ ಆದದಾನ ಸಮುದ್ಧೃತ್ಯ ಮೂಲಾನಿ ಚ ಫಲಾನಿ ಚ ಕದಾಚಿದ್ವಿತರಂತಸ್ತೆ ವೃಕ್ಷೈರವಿರಲೈರ್ವೃತಾಂ ಶುಚಿಪೂರ್ಣ ಪ್ರಸನ್ನೋದಾಂ ದದೃಶು ಪದ್ಮಿನೀಂ ಶುಭಾಂ. ಹೀಗೆ ತಿರುಗಾಡ್ತಾ ತಿರುಗಾಡ್ತಾ ಒಂದು ಬಾರಿ ಒಂದು ಕಡೆ ಹೋದ್ರೆ ದಟ್ಟವಾದ ವೃಕ್ಷಗಳಿಂದ ಕೂಡಿರುವ ಶುಚಿಪೂರ್ಣ ಪ್ರಸನ್ನೋದಾಂ, ನಿರ್ಮಲವಾದ ಪ್ರಸನ್ನವಾದ ನೀರಿನಿಂದ ಕೂಡಿರುವ ಪದ್ಮಿನೀಂ, ತಾವರೆಯ ಕೊಳವನ್ನ ನೋಡಿದರು. ನೋಡಿದ್ಮೇಲೆ ಏನಾಯಿತು ಅಂತ ಮುಂದೆ ಹೇಳೋಣ. ಕೃಷ್ಣಾರ್ಪಣಮಸ್ತು. ನಾಳೆ ಋಷಿಗಳ ಕಥೆ